ನಾನಂತೂ ಮನೇಲಿ ದೇವ್ರ ಪೂಜೆ ಮಾಡಿ, ಅಪ್ಪ ಭಗವಂತ ಈ ವರ್ಷ ಪೂರ್ತಿ ನಾನು ನಮ್ಮ ಮನೆಯವ್ರನ್ನೆಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಹಾಗೆ ಮಾಡಪ್ಪ, ಎಲ್ಲರೂ ನೆಮ್ಮದಿಯಾಗಿರೋ ಹಾಗೆ ಆಶೀರ್ವಾದ ಮಾಡು ಅಂತ ಬೇಡ್ಕೋತೀನಿ. ನೀವೆಲ್ಲರೂ ಇದನ್ನೆಲ್ಲ ಹೇಳ್ತಿದ್ದೀರಾ, ಆದ್ರೆ ನನ್ನ ತಲೆಯಲ್ಲಿ ಆ ಸೈಕೋ ಕಿಲ್ಲರ್ ಬಗ್ಗೆನೇ ಓಡ್ತಾ ಇದೆ. ಅವನೇನಾದ್ರೂ ನಮ್ಮ ಏರಿಯಾಗೆ ಬಂದ್ಬಿಟ್ರೆ ನಾವೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವೋ ಇಲ್ವೋ ಅಂತ ಭಯ ಆಗ್ತಾ ಇದೆ. ನನ್ನಂತ ಪೊಲೀಸ್ ಇಪ್ಪತ್ತಿಗೆ ಯಾವನು ಬತ್ತಿಲ್ಲ, ಹೆದರ್ಕೊಂಡ್ಬೇಡಿ. ಲೇ, ಓವರ್ ಕಾನ್ಫಿಡೆನ್ಸ್ ಇದ್ರೆ ಅವನು ನಿನ್ ಮನೆಗೆ ನುಗ್ಗು ಬಿಡ್ತಾನೆ, ಹುಷಾರ್. ಮಾವಯ್ಯ, ಇಲ್ಲಿಗೆಲ್ಲ ಬರಕ್ ಚಾನ್ಸೇ ಇಲ್ಲ. ಸಿಟಿಯಿಂದ ಬಸ್ ಹತ್ತಿ ನಮ್ ಏರಿಯಾಗ ಬರೋದಕ್ಕೆ ನಮಗೆ ಸುಸ್ತಾಗುತ್ತೆ. ಇನ್ನೂ ಆ ಸೈಕೋ ಕಿಲ್ಲರ್ ಬರ್ತಾನಾ? ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಸಂಜೆ ಬೇರೆ ಆಗ್ತಿದೆ, ಬನ್ನಿ ಬನ್ನಿ ಬೇಗ ಬೇಗ ಕಲೆಕ್ಷನ್ ಮಾಡ್ಕೊಂಡು ಮನೆಗೆ ಸೇರ್ಕೊಂಡ್ಬಿಡೋಣ. ದೇವ್ರೆ ದೇವ್ರೆ, ಈ ಸಂಧ್ಯಾ ಅವ್ರು ಹೇಳೋದ್ ಕೇಳಿದ್ರೆ ಭಯ ಆಗ್ತಿದ್ಯಲ್ಲಪ್ಪ. ನೋಡಮ್ಮ, ಆ ದೇವರು ನಮ್ಮ ಹಣೆಯಲ್ಲಿ ಏನ್ ಬರ್ದಿದ್ದಾನೋ ಅದ್ರ ಹಾಗೆ ನಡೆಯುತ್ತೆ. ನಮ್ಮನ್ನು ಕಾಯಕ್ಕೆ ಆ ಭಗವಂತ ಇಲ್ವೇ? ತಿಂಗೇನ ಬಾ. ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗೋರ್ನ ಪಾಪಿಗಳು ಅಂತ ಹೇಳ್ತಾರೆ. ನೀನು ಕೈ ಕೊಡ್ತೀಯ, ಆದ್ರೆ ಬಿಟ್ಟು ಹೋಗಲ್ಲ. ಅದ್ ಸರಿ, ನಿನಗಷ್ಟೇ ಅಲ್ಲ, ನಾನು ಕಂಡ್ರೆ ವಸ್ತುಗಳಿಗೆ, ಹೋಮ್ ಅಪ್ಲಯನ್ಸ್ಗಳಿಗೂ ತಾತ್ಸಾರ. ಬಸ್ ಸ್ಟ್ಯಾಂಡ್ ಹೋದ್ರೆ ಬಸ್ಸೇ ಬರಲ್ಲ. ನೀರ್ ಕುಡಿಯಕ್ಕೆ ಅಂತ ನಲ್ಲಿ ತಿರುಗಿಸಿದ್ರೆ ನಲ್ಲಿ ನೀರೇ ಬರಲ್ಲ. ಶೆಕೆ ಆಯ್ತು ಅಂತ ಫ್ಯಾನ್ ಹಾಕಿದ್ರೆ ಫ್ಯಾನೇ ತಿರುಗಲ್ಲ. ಯಾವುದೋ ಲೆಕ್ಕ ಜ್ಞಾಪಕ ಬಂತು ಅಂತ ಮಿಡ್ ನೈಟ್ ಅಲ್ಲಿ ಪೆನ್ ಎತ್ಕೊಂಡ್ರೆ ಆ ಪೆನ್ನಲ್ಲಿ ಇಂಕೆ ಇರಲ್ಲ. ಅಲ್ಲ, ನನ್ನನ್ ಕಂಡ್ರೆ ನಿನಗೆ ಯಾಕೆ ಇಷ್ಟೊಂದು ದ್ವೇಷ? ನೋಡೋ, ಈಗ ಮರ್ಯಾದೆಯಿಂದ ಸ್ಟಾರ್ಟ್ ಆದ್ರೆ ಸರಿ, ಇಲ್ಲಾಂದ್ರೆ ನಿನ್ ಜೊತೆ ಟೂ ಬಿಟ್ಬಿಡ್ತೀನಿ ಅಷ್ಟೇ. Need PG for male. Ready to give ₹10,000 per day. Contact. 2 ದಿನಕ್ಕಷ್ಟೇ PGನ, ಅದು ದಿನಕ್ಕೆ 10,000 ಕೊಡಕ್ಕೆ ರೆಡಿ ಇದೆ. ಅಂದ್ರೆ 2 ದಿವಸಕ್ಕೆ 20,000. ಆಹಾ, ನಾನು ದುಡ್ಡು ಮಾಡೋದಕ್ಕೆ ಭಗವಂತನೇ ಈ ಅವಕಾಶ ನನಗೆ ಕೊಟ್ಟಿರ್ಬೋದಾ? ಆಹಾ, ಸಾಂಬಾರ್ ಖಾಲಿ ಆಯ್ತು ಅಂತ ಇಡ್ಲಿನ ಚಟ್ನಿಯಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದವನಿಗೆ ಇಡ್ಲಿ ಸಾಂಬಾರ್ ಡಿಪ್ ಕೊಟ್ಟಂಗಾಯ್ತು. ಥ್ಯಾಂಕ್ ಯು ಭಗವಂತ, ಥ್ಯಾಂಕ್ ಯು ವೆರಿ ಮಚ್. ಈಗ ಕಾಲ್ ಮಾಡ್ತೀನಿ, 20,000 ದುಡಿತೀನಿ, ಮಕ್ಕಳನ್ನ ನ್ಯೂ ಇಯರ್ಗೆ ಕರ್ಕೊಂಡು ಹೋಗ್ತೀನಿ. ನಾನು ಕೊಟ್ಟ ಮಾತನ್ನ ಹೂವೆ 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 ನಿನ್ನಿನ ಗುವಿಗೆ ಕಾರಣವೇನೆ ಸೂರ್ಯನ ನಿಯಮಾನಿ ಓ ಚಂದ್ರನ ನೆನಪೇನೆ. ಎಷ್ಟು ಚೆನ್ನಾಗಿ ಹಾಡ್ತೀನಿ ನಾನು. ಮುಂದಿನ ಸರಿಗಮಪ ಸೀಸನಲ್ಲಿ ನಾನು ಒಳ್ಳೆ ಕಂಟೆಸ್ಟೆಂಟ್ ಆಗ್ಬೋದು. ಅಯ್ಯೋ, ಅದನ್ನ ನೆನ್ಸ್ಕೊಂಡ್ರೆ ನನಗೆ ನಗು ಬರ್ತಿದೆ. ನಗ್ತಿದೀಯಾ? ನಗ್ತಾ ಇದೀಯಾ? ನಗಬೇಡ, ನನಗಾಗಲ್ಲ. ಅಕಸ್ಮಾತ್ ನಾನು ಹಾಡೋದನ್ನ ನಮ್ಮ ಮಾವ ಗಂಡ ಎಲ್ಲ ನೋಡ್ಬಿಟ್ರೆ ಅಷ್ಟೇ ಅಷ್ಟೇ. ಯಾವುದೋ ಒಂದು ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು ಟಿವಿಗೆ ಬರ್ತಾ ಇದ್ದ ಅಡುಗೆ ಪ್ರೋಗ್ರಾಮ್ ನೋಡ್ಕೊಂಡು ಅಡುಗೆ ಮಾಡೋಣ ಅಂತ ಹೋಗ್ತಾರೆ. ಆಗ ಅವ್ರ ಹೆಂಡತಿ ಅಡುಗೆ ಪ್ರೋಗ್ರಾಮು ಯೋಗಾಸನ, ಅಡುಗೆ ಪ್ರೋಗ್ರಾಮು ಯೋಗಾಸನ ಅಂತ ಚಾನಲ್ ಚೇಂಜ್ ಮಾಡ್ತಾನೆ ಇರ್ತಾರೆ. ಪಾಪ ರಮೇಶ್ ಅರವಿಂದ್ ಅವರು ಯೋಗಾಸನ ಮಾಡ್ತಾ ಅಡುಗೆ ಮಾಡ್ತಾರೆ. ಅಯ್ಯೋ, ಅವ್ರ ಅವಸ್ಥೆ ಅಂತೂ ಯಾರಿಗೂ ಬೇಡ. ನಮ್ಮ ಯಜಮಾನರಿಗೂ ಒಂದ್ಸಲ ನಾನು ಹೀಗೆ ಮಾಡಬೇಕು, ಅವ್ರು ಏನು ಮಾಡ್ತಾರೆ ಅಂತ ನೋಡಬೇಕು.
ಲವ್ ಅಂದರೆ ನೋವನ್ನ ಮರೆಸಿ ಕಣ್ಣೀರನ್ನ ಒರೆಸಿ ಕೈ ಕೊಟ್ಟರೆ ಬೆಡಗಿ ಚಾಕುನ ಮಡಗಿ. ಅಯ್ಯೋ ಬೆರಳು ಕಟ್ ಮಾಡ್ಕೊಂಡ್ಬಿಟ್ನೆ. ನಗ್ತಾ ಇದ್ಲು. ನಗ್ತಿದ್ರೆ ನನಗೆ ಚುಚ್ಚೋ ಮನ್ಸಿರ್ತಿತ್ತು. ಹತ್ತು ಬಿಟ್ಲು, ಈಗ ಚುಚ್ಚೋ ಮನ್ಸಿಲ್ಲ. ನಗ್ಸಿ 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 ಆಮೇಲೆ ಮುಗಿಸ್ತೀನಿ. ಮನೇಲಿ ಊಟ ಸಿಕ್ಕಿಲ್ಲ ಅಂದ್ರೇನಂತೆ, ಹೋಟ್ಲಲ್ಲಿ ಊಟ ಸಿಗಲೇಬೇಕು. ಸಿಕ್ಕೇ ಸಿಗುತ್ತೆ. ಬೆಳಿಗ್ಗೆ ಯಾರಾದರೂ ಬೋನಿ ಮಾಡೋವಂಥ ಗಿರಾಕಿ ಸಿಗ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಮಿಸ್ ಆಗೋಯ್ತೆ. ಈಗ ನನಗೆ ಕತ್ತು ಕುಯ್ಯಕ್ಕೆ ಯಾರಾದರೂ ಬೇಕು. ಹೌದಾ ಜಗನ್ನ? ಆಮೇಲೆ ಹೌದಾ, ಆಯ್ತು. ಆಯ್ತು. ಆಮೇಲೆ ಆದ್ರೂ ಒಬ್ರು ಬಂದಿಲ್ವಲ್ಲ. ಇವ್ರಿಗೇನು ಟೈಮ್ ಸೆನ್ಸು ಕಾಮನ್ ಸೆನ್ಸ್ ಏನೂ ಇಲ್ವಾ? ಅಲ್ಲ, ಅಲ್ಲಿ ಯಮ ಕಾಯ್ತಾ ಇರ್ತಾನೆ. ಯಮ ಹಾಳಾಗೋಗ್ಲಿ, ಎಂಟ್ರಿ ಮಾಡ್ಕೊಳಕ್ಕೆ ಚಿತ್ರಗುಪ್ತ ಕಾಯ್ತಾ ಇರ್ತಾನೆ. ಈ ಹುಡುಗಿರಿಗೆ ದೊಡ್ಡ ಮನುಷ್ಯರನ್ನ ಕಾಯಿಸಬಾರ್ದು ಅನ್ನೋದು ಒಂದು ಸ್ವಲ್ಪನೂ ಗೊತ್ತಾಗಲ್ಲ. ಬರಲಿ, ಒಬ್ರು ಬರಲಿ, ಮುಗಿಸ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಅಕ್ಕ ಅಕ್ಕ ಬಂದ್ಲು. ನನ್ನ ಚಾಕುಗೆ ಇವತ್ತು ಮೊದಲನೇ ಬೋನಿ ಆಗುತ್ತೆ. ಅವಳನ್ನ ನಗ್ಸಿ 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 ಮುಗಿಸ್ತೀನಿ. ಅಕ್ಕ ಅಕ್ಕ ಇಲ್ವಾ? ಅಕ್ಕ ಹೊರಗಡೆ ಹೋಗಿದ್ದಾರೆ. ನೀವೇನ್ ಸುಮ್ನೆ ಕೂತಿದ್ದೀರಾ? ಕೆಲ್ಸ ಇಲ್ವಾ? ಕೆಲ್ಸ ಇದೆ. ಕೆಲಸ ಮಾಡಕ್ಕೋಸ್ಕರನೇ ತಾನೆ ಬೆಳಿಗ್ಗೆಯಿಂದ ಕಾಯ್ತಾ ಕೂತಿರೋದು. ಹೌದಾ? ನೀವೇನ್ ಕೆಲಸ ಮಾಡೋದು? ಕ್ಲೀನಿಂಗ್ ಏಜೆನ್ಸಿ. ಅರ್ಥ ಆಗ್ಲಿಲ್ಲ. ಅರ್ಥ ಮಾಡ್ಸಕ್ ತಾನೆ ನಾವಿರೋದು. ನಿಂತ್ಕೊಂಡು ಯಾಕೆ ಮಾತಾಡ್ತೀರಾ? ಕೂತ್ಕೊಳ್ಳಿ. ಕೆಲವರಿಗೆ ಥಿಯರಿಗಿಂತ ಪ್ರಾಕ್ಟಿಕಲ್ ತುಂಬಾ ಇಷ್ಟ ಆಗುತ್ತೆ. ಹೌದೌದು, ನನಗೆ ಥಿಯರಿಗಿಂತ ಪ್ರಾಕ್ಟಿಕಲ್ ತಲೆಗೆ ಹೋಗೋದು. ನಾನು ಹೇಳಿದ್ರೆ ತಲೆಗೆ ಹೋಗೋದೇನು, ತಲೆನೇ ಹೋಗುತ್ತೆ. ಇಷ್ಟು ಚೆನ್ನಾಗಿ ಮಾತಾಡೋದನ್ನ ಎಲ್ಲಿಂದ ಕಲ್ತ್ರಿ ನೀವು? ಕಲ್ತಿದ್ದಲ್ಲ, ಕಲ್ಸಿದ್ದು. ನನಗೆ ಬೇಕಾಗಿರೋರೊಬ್ರು ಕಲ್ಸಿದ್ದು. ಆವಾಗಿಂದ ಈ ಥರ ಕ್ಲೀನಿಂಗ್ ಏಜೆನ್ಸಿ ಓಪನ್ ಮಾಡ್ಕೊಂಡಿದ್ದೀನಿ. ಇದರಿಂದ ಸೊಸೈಟಿಗೆ ಒಂಥರ ಒಳ್ಳೇದೇ ಆಗ್ತಾ ಇದೆ. ನಾನು ಮಾಡ್ತಾ ಇರೋ ಕೆಲಸ ಎಲ್ರಿಗೂ ಗೊತ್ತಾಗ್ತಾ ಇದೆ. ಆದರೆ ನಾನೇ ಮಾಡ್ತಾ ಇರೋದು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಾನು ಯಾವತ್ತೂ ಒಂದು ಕೈಲಿ ಕೆಲಸನೇ ಮಾಡಲ್ಲ. ಎಡಗೈಲಿ ಲಾಕ್ ಮಾಡ್ತೀನಿ, ಬಲಗೈಲಿ ಕೆಲಸ ಮುಗಿಸ್ತೀನಿ. ಆಗ ನೋ ಸೌಂಡ್, ನೋ ಬ್ಯಾಂಡ್, ಓನ್ಲಿ ಸೈಲೆನ್ಸ್. ಆ ಸೈಲೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದೊಂಥರ ಟ್ರಿಕ್ಕಿ ಕೆಲಸ. ಈಗ ಉದಾಹರಣೆಗೆ ಕ್ರಿಕೆಟಲ್ಲಿ ಕ್ಯಾಚ್ ಹಿಡೀರಿ ಏನಲ್ವಾ? ಕ್ಯಾಚ್ ಅಂದ್ರೂ ಹಿಡೀರಿ ಅಂತಾನೆ, ಹಿಡೀರಿ ಅಂದ್ರೂ ಕ್ಯಾಚ್ ಅಂತಾನೆ. ಆದ್ರೂ ನಾನು ಕ್ಯಾಚ್ ಹಿಡಿದೆ ಅಂತಾರೆ. ಅದೇನ್ ಹಿಡಿದ್ರು ಅವ್ರಿಗೆ ಗೊತ್ತಾಗ್ಬೇಕು ಅಲ್ವಾ? ಹೌದಲ್ವಾ? ಗಿರ್ಜಾವ್ರೆ, ಬಟ್ಟೆ ಎಲ್ಲ ಒಣಗಾಕಿದ್ದಾಯ್ತು. ಓಹ್, ನೀವ್ ಇಲ್ಲೇ ಇದ್ದೀರಾ? ಜೋಕ್ ಶುರು ಮಾಡ್ಕೊಳ್ಳಿ. ಅವರು
ಬಂದ್ಬಿಡ್ಲಿ, ಎಲ್ಲ ಒಟ್ಟಿಗೆ ಶುರು ಮಾಡ್ಕೊಳ್ಳೋಣ. ಅವ ಯಾವುದೋ ಹುಡುಗಿಗೆ ಅಟ್ಯಾಕ್ ಮಾಡಿ ಆ ಹುಡುಗಿ ತಪ್ಪಿಸ್ಕೊಂಡು ಭಯಂಕರ ದೊಡ್ಡ ಲಪಡ ಆಯ್ತು ಮಾರ್ರೆ. ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವ ಕಾಬುಕ್ ಹ್ಯಾಂಗಿದ್ದ ಅಂದಳಿ ಗೊತ್ತಿಲ್ಲ. ಈಗ ಆ ಹುಡುಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳು. ನಾವು ಬಿಡುತ್ತಾ, ನಾವು ಸ್ಕೆಚ್ ಆರ್ಟಿಸ್ಟನ್ನು ಕರೆಸಿ ಅವನನ್ನ ಹುಡುಕ್ತಾ ಇತ್ತು. ಸ್ಕೆಚ್ ಬರಲಿ, ಅವನನ್ನ ಚಿಡ್ಕಿ ಹೊಡೋದ್ರಲ್ಲಿ ಹಿಡ್ದಾಕ್ತದಿಲ್ಲ. ಆಲ್ ದಿ ಬೆಸ್ಟ್. ನೀವೇನೇ ಹೇಳಿ ಕಾಶಿ ಅವರೇ, ಕಾಲ ಕೆಟ್ಟೋಯ್ತು. ಅಲ್ಲ, ಸೀರಿಯಲ್ ನೋಡ್ಕೊಂಡು ಬದುಕಬೇಕಪ್ಪ. ಅದು ಬಿಟ್ಬಿಟ್ಟು ಸೀರಿಯಲ್ ಕಿಲ್ಲರ್ ಆಗ್ಬಿಟ್ರೆ ಎಂಥ ಅನ್ಯಾಯ ಅಲ್ವಾ? ಏನೇ ಹೇಳಿ ನೀವು, ನಮ್ಮ ಜನಕ್ಕೆ ಬುದ್ಧಿನೇ ಇಲ್ಲ. ಸುಮ್ಮನೆ ಎಲ್ಲಾರನ್ನೂ ನಂಬ್ತಾರೆ. ಹಾಗಂತ ನಂಬೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನಾನು ನಂಬಿದ್ದೀನಿ. ಆದ್ರೆ ಹೇಗೆ ನಂಬಬೇಕು? ನಡೆ ನೋಡ್ಬೇಕು, ನುಡಿ ನೋಡ್ಬೇಕು, ಗುಣ ನೋಡ್ಬೇಕು, ಆಗ ನಂಬಬೇಕು. ಅದು ಬಿಡಿ, ಅದಕ್ಕೆಲ್ಲ ಬುದ್ಧಿವಂತಿಕೆ ಇರಬೇಕು. ನನ್ನಂತ ಬುದ್ಧಿವಂತರು ಈ ಪ್ರಪಂಚದ ಸ್ವಲ್ಪ ಕಮ್ಮಿನೇ. ಅವ ಅಂತಿಂತ ಸೈಕೋ ಕಿಲ್ಲರ್ ಅಲ್ಲ ಶಿವ ಅವರೇ. ಯಾವ್ದಾದ್ರು ಹುಡುಗಿ ನಗಾಡ್ರೆ ಸಾಕು, ಅವ್ರನ್ನ ಚುಚ್ಚಿ ಅವ್ರು ಒದ್ದಾಡೋದನ್ನ ಕಾಂತ ಎಂಜಾಯ್ ಮಾಡ್ತಾನೆ. ಒದ್ದಾಡೋದು ನೋಡಿ ಎಂಜಾಯ್ ಮಾಡ್ತಾನ? ಛೇ 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 ಛೇ, ಅವನೆಂಥ ಕ್ರೂರಿ ಇರ್ಬೇಕ್ರಿ. ಅಲ್ಲ, ಅವನ ಹತ್ರ ಯಾರಾದ್ರೂ ಹೆಣ್ಮಗಳು ಸಿಗಾಕೊಂಡ್ರೆ ಏನ್ರಿ ಗತಿ? ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮಮ್ಮ ಹತ್ರ ಸಾಯಿಸ್ಬಿಡ್ತೀನಿ ಅಂತ ಬೈಯೋರು. ಅದಕ್ಕೆ ಈಗ ಯಾವುದೇ ಹುಡುಗಿ ನಕ್ಕಿದ್ರು ನನ್ನ ಕಣ್ಣು ಮುಂದೆ ಅವಳೇ ಕಾಣಿಸ್ತಾಳೆ. ಅದಕ್ಕೆ ನಾನು ಹುಡುಗಿರು ನಕ್ಕಿದ್ರೆ ಸಾಯಿಸಿ ಬಿಡ್ತೀನಿ. ಅವ್ರು ನಗ್ಲಿಲ್ಲ ಅಂದ್ರೆ ನಾನೇ ನಗ್ಸಿ ಅವ್ರನ್ನ ಮುಗಿಸ್ಬಿಡ್ತೀನಿ. ಏಯ್, ಯಾರೋ ಒಬ್ಳು ಅನ್ಯಾಯ ಮಾಡಿದ್ಲು ಅಂತ ಊರಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಸಾಯ್ಸಕ್ ಹೊಟ್ಟಿದ್ಯಲ್ಲ ಪಾಪಿ. ಕಾಶಿ ಅವರೇ, ಈ ಪಾಪಿನ ಮೊದಲು ಇಲ್ಲಿಂದ ಕರ್ಕೊಂಡು ಹೋಗಿ. ಇವ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಾ ಇದೆ. ಹೌದು, ಇನ್ನೊಂದು ಕ್ಷಣ ಇವನು ಇಲ್ಲಿದ್ರು ಇವ್ನ ಮೆಟ್ರನ್ನ ಇಸ್ಕಿ ನಾನೇ ಸಾಯಿಸ್ಬಿಡ್ತೀನಿ. ಬೇಡ ಮರ್ರ, ಅಯ್ಯಬ್ಯ, ನಿಮ್ಮನ್ನ ಕಂಡು 3 ದುರ್ಗರನ್ನು ಒಟ್ಟೊಟ್ಟಿಗೆ ಕಂಡಂಗ ಆಯ್ತು. ಸಮಾಜದಲ್ಲಿ ನಿಮ್ಮಂತ ಧೈರ್ಯವಂತ ಹೆಂಗಸರು ಇರ್ಬೇಕು. ಆಗ ಇಂಥ ಹೆಕ್ಕತ್ತಿಂಬವು ಹೆದರ್ಕಂಡು ಸಾಯ್ತಾವ. ಹೇಯ್ ಹೆಕ್ಕತ್ತೆ ಮಾರ, ಹೇಳ ಬೇಡ ನಡ್ಯ. ಹೆಣ್ಮಕ್ಳು ಅಸಹಾಯಕರು, ಕೈಲಾಗದವರು ಅಂತ ಹೇಳೋರು ನಿಮ್ಮನ್ನ ನೋಡಿ ಕಲಿಬೇಕು. ರೀ, ಏನ್ರಿ ಇದು? ಕಾಣಿಸ್ತಾ ಇದೆ ನಮ್ಮ ಸೆಲೆಬ್ರೇಷನ್. ಮಹಿಳಾ ಮನೆಗಳ ಸಾಹಸಕ್ಕೆ ಮೆಚ್ಚಿ ನನ್ನ ಮಗ ಇದನ್ನೆಲ್ಲ ಏರ್ಪಾಡು ಮಾಡಿದ್ದಾನೆ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಎಲ್ಲ ಆಮೇಲೆ ಹೇಳಿ, ಮೊದಲು ಕೇಕ್ ಕಟ್ ಮಾಡಿ. ಬನ್ನಿ. ಹ್ಯಾಪಿ ನ್ಯೂ ಇಯರ್! ಮನೆಯನ್ನು ಸಾರಿಸುವವಳು ಅವಳೇ, ಪ್ರೀತಿಯನ್ನು ಸಾರುವವಳು ಅವಳೇ, ಸಂಸಾರಕ್ಕೆ ಕಣ್ಣು ಅವಳೇ, ಕಷ್ಟ ಬಂದಾಗ ಆ ಕಣ್ಣಿಗೆ ರೆಪ್ಪೆಯೂ ಅವಳೇ, ಕಾಡುವವಳು ಅವಳೇ, ಕಾಯುವವಳು ಅವಳೇ. ಅವಳು ಶಕ್ತಿಗೆ ಕಾಳಿ, ಮುಕ್ತಿಗೆ ಮಹಾಕಾಳಿ. ಯುಕ್ತಿ ನೀಡೋ ಪಾರ್ವತಿಯೂ ಅವಳೇ, ಮುಕ್ತಿಯ ಮೂಲಕ ಸದ್ಗತಿ ನೀಡುವವಳು ಅವಳೇ. ಮಾರಿಯೂ ಅವಳೇ, ಹೆಮ್ಮಾರಿಯೂ ಅವಳೇ. ಅವಳಿಲ್ಲದೆ ಉಳಿವಿಲ್ಲ, ಉಳಿತಾಯವೂ ಇಲ್ಲ. ಅವಳಿಲ್ಲದೆ ಸಹನೆ ಇಲ್ಲ, ಸನಿಹವೂ ಇಲ್ಲ. ಅವಳಿಲ್ಲದೆ ಗಮನವಿಲ್ಲ, ನಿರ್ಗಮನವೂ ಇಲ್ಲ. ಎಲ್ಲದಕ್ಕೂ ಹೆಣ್ಣು ಬೇಕೇ ಬೇಕು. ಎಲ್ಲವೂ ಹೆಣ್ಣಿನಿಂದಲೇ, ಹೆಣ್ಣಿಗಾಗಿಯೇ. ಅಂತಹ ಹೆಣ್ಣು ಅಬಲೆಯಲ್ಲ, ಅವಳು ಸಶಕ್ತಳು. ಅವಳು ಮುನಿಯುವವರೆಗೂ ಕಾಯದೆ, ಅವಳು ಮುನಿದು ಮಾರಿಯಾಗುವ ಮುನ್ನ ಅವಳಿಗೆ ಶರಣಾಗಿ. ಏಕೆಂದರೆ ಅವಳು ಹೊರೆಯನ್ನು ಹೊರುವವಳಲ್ಲ, ನಿಮ್ಮೆಲ್ಲರನ್ನೂ ಪೊರೆಯುವವಳು. ಮನುಕುಲದ ಉದ್ಧಾರಕ್ಕಾಗಿರೋ ಯಾವುದೇ ಕೆಲಸನ ತಡಿಬಾರಬಾರದು.
ಆದರೆ ಮೌಢ್ಯದಿಂದ ಮನುಕುಲದ ಅರಿವಿನ ನಾಶವಾಗ್ತಿದೆ. ಅದನ್ನು ತಿಳಿಸಿ ಹೇಳಿ ತಡೆಯೋದ್ರಿಂದ ಯಾವುದೇ ತಪ್ಪಿಲ್ಲ. ಈ ಕೆಲಸ ನಿನ್ನಿಂದನೇ ಆರಂಭವಾಗಬೇಕು. ಖಂಡಿತ ಭಗವಂತ, ಮೂಢನಂಬಿಕೆಗಳನ್ನ ಮೌಢ್ಯಗಳನ್ನ ನಮ್ಮ ಮನೆಯಿಂದನೇ ತಡಿಬೇಕು ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ. ಮೊದಲು ಅರಿವನ್ನು ಮನದೊಳಗೆ ಕಾಣು, ನಂತರ ಜಗತ್ತಿಗೆ ನೀಡು. ಒಳಿತು ಇಲ್ಲಿಂದಲೇ ಆರಂಭವಾಗಲಿ. ಆಯ್ತು ಭಗವಂತ. ಗಿರಿ, ಆಫೀಸ್ಗೆ ಹೋಗಿ ಬರ್ತೀನಿ. ರೀ, ಊಟದ ಬಾಕ್ಸ್ ತಗೊಳ್ಳಿ. ಹಾ. ಹಾ ಏನ್ ಗಿರಿ ಘಮಘಮ ಅಂತ ಇದೆ, ಏನ್ ವಿಶೇಷ? ರೀ, ನಿಮ್ಗೆ ಇನ್ಕ್ರಿಮೆಂಟ್ ಬಂತಲ್ವಾ, ಅದೇ ಖುಷಿಗೆ ಜಾಸ್ತಿ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಕೇಸರಿ ಬಾತ್ ಮಾಡಿದ್ದೀನಿ. ರಿಯಲ್ ಕೇಸರಿ ಹಾಕಿದ್ದೀನಿ, ಕಲರ್ ಅಲ್ಲ. ಆಮೇಲೆ ಜಾಸ್ತಿ ತರಕಾರಿ ಹಾಕಿ ಸಾಂಬಾರ್ ಮಾಡಿದ್ದೀನಿ. ಒಂದು ಬಾಕ್ಸ್ ಪೂರ್ತಿ ತರಕಾರಿ ಹೋಳೆ ಹಾಕಿಟ್ಟಿದ್ದೀನಿ. ಆಹಾ ಗಿರಿ, ನಿನಗಿಂಥ ಒಳ್ಳೆ ಬುದ್ಧಿ ಮೊದ್ಲಿಂದನೂ ಇತ್ತು, ಆದ್ರೆ ಇದ್ದಕ್ಕಿದ್ದಾಗ ಇವಾಗ ಯಾಕೆ ಬಂತು? ಹೇಳಿದ್ನಲ್ಲ, ನಿಮ್ಗೆ ಇನ್ಕ್ರಿಮೆಂಟ್ ಆಯ್ತಲ್ಲ, ಏನು ಸ್ಪೆಷಲ್ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಇವತ್ತು ಮಾಡಿದೆ. ಗಿರಿ ಅಲ್ಲಲ್ಲೂ ಗಿರಿ, ಇನ್ಕ್ರಿಮೆಂಟು ಬರೀ ಸಂಬಳದಲ್ಲಿ ಮಾತ್ರನಾ? ಇನ್ಕ್ರಿಮೆಂಟು ಲವಲ್ಲೂ ಯಾಕೆ ಆಗ್ಬಾರ್ದು? ಇನ್ಕ್ರಿಮೆಂಟ್ ಲವಲ್ ಆಗಿದ್ದಕ್ಕೆ ಪ್ರಾಣಿ ಜೊತೆ ಸ್ಕಂದನು ಭೂಮಿಗೆ ಬಂದ. ಅದೇ ಆ 2 3 ಯಾಕೆ ಆಗಬಾರ್ದು? ನೀವ್ ಯಾಕೀಗ ಆಫೀಸ್ಗೆ ಹೋಗ್ಬಾರ್ದು? ನಾಟ್ ಹೇ ಬಾಯ್ ಬಾಯ್. Nonsense idiot, rascal, nalike. ಸರ್ Shut up. You irresponsible idiot. ಸರ್, ಯಾಕೆ ಸರ್ ಬೈತಾ ಇದ್ದೀರಾ? Shut up ಅಂದ್ರೆ ಬಾಯಿ ಮುಚ್ಚು ಅಂತ ಅರ್ಥ. ಮಾನ ಮರ್ಯಾದೆ ಇಲ್ವೇನೆಯ ನಿನ್ಗೆ? ಇದೆ ಸರ್. ನಾಚಿಕೆ ಆಗ್ಬೇಕು ಈ ಮಾತು ಹೇಳೋದಕ್ಕೆ. ಸರ್, ನೀವು ನನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಸರ್? ಈ ಆಫೀಸ್ ನಲ್ಲಿ ನಿನ್ನ ಟಾರ್ಗೆಟ್ ಮಾಡೋದಲ್ಲ, ಇನ್ಯಾರ ಟಾರ್ಗೆಟ್ ಮಾಡೋದು? ಏನಾದ್ರೂ ಎಡವಟ್ ಮಾಡ್ಕೊಂಬಾರ್ದು, ಆಮೇಲೆ ಗುಮ್ಮ ತರ ನಿಂತ್ಕೊಂಡ್ಬಿಡೋದು. ಬರೀ ಇದೇ ಆಗೋಯ್ತು. ಯೋ 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 ಏನೇ ಅದು? ನನಗೆ ಗೊತ್ತು ಸರ್, ನಾನು ಹೇಳೋದಿಲ್ಲ. ಮರ್ಗಿ ಏನದ? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಅದೇ. ಅಯ್ಯೋ ಮಾರ್ಗೆ ಮೇಡಮ್, ನಾನೇ ಎಮೋಷನ್ ನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನೀವ್ ಯಾಕೆ ಅವ್ರಿಗೆ ಬೈತಾ ಇದ್ದೀರಾ? ಓವರ್ ಸ್ಮಾರ್ಟಾ? ಮಾರ್ಗಿ ನನಗ್ ಬೈದಿದ್ದಲ್ಲ, ನಾನ್ ಮರ್ತಿದ್ ಬೈಗಳನ್ನ ನೆನಪು ಮಾಡಿದ್ದು ಅಲ್ವಾ ಮಾರ್ಗಿ? ಇರ್ಬೋದು ಸರ್, ಆದ್ರೆ ಶಿವ್ ಸರ್ಗೆ ಯಾಕೆ ಬೈತಿದ್ದೀರಾ ಅಂತ ಹೇಳಿದ್ರೆ ಅವ್ರು ಅದನ್ನ ಕರೆಕ್ಟ್ ಮಾಡ್ಕೊಳ್ತಾರೆ. ಲೆಟರ್ ಬಂದಿದೆ ನನಗೆ, ಅದನ್ನ ನೋಡಿ ನನಗ್ ತಲೆ ಕೆಟ್ಟೋಗಿದೆ. ಲೆಟರ್ ಬಂದೇ ಬಿಡ್ತಾ ಸರ್? ಸರ್, ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಾ, ತಲೆ ಕೆಟ್ಟವ್ರ ತರ ಆಡ್ತೀರಾ. ಡಬ್ಬ ನನ್ನ ಮಗ ಅಂತ ಸುಮಾರು ಜನ ಸುಮಾರು ಸಲ ನನ್ನ ಮುಂದೆನೆ ಮಾತಾಡಿದ್ದಾರೆ ಸರ್. ಆದ್ರೆ ಬೈಯೋರಿರೋದೆ ಬೆಳೆಯಕ್ಕಲ್ವಾ ಸರ್? ಎನಿವೇಸ್, ನಿಮಗೆ ಲೆಟರ್ ಬಂದಿರೋದು ಕೇಳಿ ನಂಗೆ ತುಂಬಾ ಸಂಕಟ ಆಗ್ತಾ ಇದೆ ಸರ್. ಸರ್, ಯು ಡೋಂಟ್ ವರಿ ಸರ್, ಬಾಸ್ ಹತ್ರ ನಾವು ಮಾತಾಡ್ತೀವಿ ಸರ್. ನಿಮ್ಮನ್ನ ಈ ಆಫೀಸಲ್ಲಿ ಖಂಡಿತ ಉಳಿಸ್ಕೊಳ್ತೀವಿ ಸರ್. ಯು ಆರ್ ಅವರ್ ಬಿಲವೆಡ್ ಮ್ಯಾನೇಜರ್. ಅದೆಲ್ಲ ಬಾಸು ನನಗೆ ಕೆಲಸದಿಂದ ತೆಗಿತೀನಿ ಅಂತ ಲೆಟರ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ದ? ನಾನು ಹೇಳ್ತಿರೋದು ನಿನ್ನ ಹೆಂಡತಿ ಗಿರಿಜಾ ಅವರು ನನಗೆ ಬರ್ದಿರೋ ಲೆಟರ್ ಬಗ್ಗೆ. ದಿಸ್ ಇಸ್ ಟು ಬ್ಯಾಡ್, ಟು ವರ್ಸ್ಟ್. ಸರ್, ನನ್ನನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರೆ ಓಕೆ, ನನ್ನ ಫ್ಯಾಮಿಲಿನ ಟಾರ್ಗೆಟ್ ಮಾಡಿದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಶಿವು ಸರ್, ಸ್ವಲ್ಪ ಸುಮ್ಮನೆ ಇರಿ. ಡಿಯಲ್, ಅದೇನ್ ಲೆಟ್ರು ಏನು ಅನ್ನೋದು ಸ್ವಲ್ಪ ಬಿಡ್ಸ್ ಹೇಳಿ. ಏನ್ರಿ ಬಿಡ್ಸ್ ಹೇಳೋದು? ಇಲ್ಲ ನೋಡ್ರಿ ಲೆಟ್ರು. ರೇ, ನಿಮ್ಮ ಹೆಂಡತಿ ಗಿರಿಜಾ ಅವರು 21 ಸಲ ಓಂ ನಮ ಶಿವಾಯ ಅಂತ ಬರ್ದು ಕಳಿಸಿದ್ದಾರೆ. ಇದು ನಾನು 21 ಸಲ ಓಂ ನಮ ಶಿವಾಯ ಅಂತ ಬರ್ದು 21 ಜನಕ್ಕೆ ಕಳಿಸ್ಬೇಕಂತೆ. ನನಗೆ ಬೇಜಾರಾಗಿದ್ದಕ್ಕಲ್ಲ, ನಿನ್ನ ಹೆಂಡತಿ ಗಿರಿಜಾ ಅವರು ಇದನ್ನ ಇಗ್ನೋರ್ ಮಾಡಿದ್ರೆ ಬ್ಯಾಡ್ ನ್ಯೂಸ್ ಬರುತ್ತೆ ಅಂತ ಬರ್ದಿದ್ದಾರೆ. ನನಗೆ ಭಯ ಆಗಲ್ವಾ? ಮೊದ್ಲೇ ನನಗೊಂದ್ ಹೆಂಡತಿ ಒಂದ್ ಸಂಸಾರ, ಎದೆಯಲ್ಲಿ ಪುಕ ಪಕ ಅಂತ ಭಯ ಆಗುತ್ತೆ. ಇಟ್ಸ್ ರಾಂಗ್ ಸರ್. ಎದೆ ಡವ ಅಂತ ಹೊಡ್ಕೊಳುತ್ತೆ. ಇಷ್ಟು ದಿನ ನೀನ್ ಪ್ರಾಬ್ಲಮ್ ಕೊಡ್ತಿದ್ದೆ, ಈಗ ನಿನ್ನ ಹೆಂಡತಿರು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಇನ್ನೊಂದ್ಸರಿ ಲೆಟರ್ ಬರ್ಬೇಕು, ನಿನ್ನ ಮನೆ ಕಳಿಸ್ಬಿಡ್ತೀನಿ. ಅಮ್ಮ, ತುಂಬಾ ಕೈ ನೋವ್ತಿದೆ, ನನ್ನ ಕೈಲಿ ಬರೆಯಕ್ಕಾಗಲ್ಲ, ಪ್ಲೀಸ್. ಏಯ್, ಕ್ರಿಕೆಟ್ ಆಡೋವಾಗ ಬ್ಯಾಟ್ ಬೀಸ್ತೀಯಾ? ಆ ಕೈ ನೋವು ಬರಲ್ವಾ ನಿಂಗೆ? ಅಮ್ಮ, ಬೌಲಿಂಗ್ ಮಾಡ್ಬೇಕಾದ್ರೂ ಕೈ ಬೀಸ್ತಾನೆ, ಆಗ ಮಾತ್ರ ಕೈ ನೋವು ಬರಲ್ಲ. ಈ ದೇವ್ರ ಹೆಸರು ಬರೀಬೇಕು ಅಂದ್ರೆ ಕೈ ನೋವಲ್ಲ ನಿನ್ಗೆ? ಅಮ್ಮ ಹೇಳ್ತಲ್ವಾ ಒಳ್ಳೇದಾಗತ್ತೆ ಅಂತ, ಸುಮ್ ಬರಿಯೋ. ಹೋಮ್ ವರ್ಕ್ ಬರೋದತ್ತ
ಆಗೋದು ಟೀಚರ್ ವೆರಿ ಗುಡ್ ಅಂತ ಹಾಕೋದು. ಇದ್ರ ಮೇಲೆ ಯಾರಮ್ಮ ವೆರಿ ಗುಡ್ ಅಂತ ಹಾಕ್ತಾರೆ? ಹೇಗೆ ಒಳ್ಳೇದಾಗುತ್ತೆ? ಏಯ್ ನೋಡು, ಗುರು ಮೂಲ, ಋಷಿ ಮೂಲ, ದೇವ್ರ ಮೂಲ ಎಲ್ಲ ಕಂಡಿಡಿಯಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ನೀನೇನೋ ನಾನು ಅದನ್ನೇ ಕಂಡಿಡಿತೀನಿ ಅಂತ ಹೋಗ್ತಿದ್ಯಾ? ತಪ್ಪಾಯ್ತು ಅನ್ನೋ. ಅಮ್ಮ ತಪ್ಪೇ ಮಾಡ್ದೆ ತಪ್ಪಾಯ್ತು ಅಂತ ಹೇಗಮ್ಮ ಅನ್ಲಿ? ಕಂದ ಹಾಗೆಲ್ಲ ಎದುರುತ್ರ ಕೊಡಬಾರ್ದು. ಈ ದೊಡ್ಡವ್ರ ಪ್ರಾಬ್ಲಮೇ ನನಗೆ ಅರ್ಥ ಆಗಲ್ಲ. ಟೀಚರು ಉತ್ತರ ಕೊಡ್ಲಿಲ್ಲ ಅಂದ್ರೆ ಉತ್ತರ ಕೊಡು ಅಂತ ಬೈತಾರೆ, ಇಲ್ಲಿ ಉತ್ತರ ಕೊಟ್ರೆ ಎದುರುತ್ರ ಕೊಡ್ತೀಯಾ ಅಂತ ಬೈತೀರಾ. ನಾನು ಏನ್ ಮಾಡ್ಲೋ? ಬಾಯಿ ಮುಚ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ 21 ಸಲ ಬರಿಬೇಕು. ಆಗೆಲ್ಲ ಒಳ್ಳೇದೇ ಆಗತ್ತೆ. ಪ್ರಶ್ನೆ ಕೇಳ್ತಾನೆ, ಪ್ರಶ್ನೆ, ಅದು ಈ ವಯಸ್ಸಿಗೆ. ಅಮ್ಮ ಕೋಪ ಮಾಡ್ಕೋಬೇಡ, ಕಂದಂಗ ಆಗ್ಲಿಲ್ಲ ಅಂದ್ರೆ ನಾನ್ ಬರ್ಕೊಡ್ತೀನಿ. ಬೇಡ ಪ್ರಣಿ, ಆಮೇಲೆ ಬರೋ ಪುಣ್ಯ ಎಲ್ಲ ನಿಂಗೆ ಒಬ್ಳಿಗೆ ಬರುತ್ತೆ. ಇವನಿಗೇನು ಬರಲ್ಲ, ಇವನ್ ಕೆಲಸ ಇವನ್ ಮಾಡ್ಲಿ. ಏಯ್ ನೀ ಬರೆಯೋ ಸುಮ್ನೆ. ದೊಡ್ಡವನಾದ್ಮೇಲೆ ಇವ್ರೆಲ್ರಿಗೂ ಸರಿಯಾಗಿ ಮಾಡ್ತೀನಿ. ನೋಡು ಏನೋ ಗೊಣಗ್ತಿದ್ದಾನೆ. ಏನೋದು? ಬರಿತೀನಿ ಅಂದೆ. ಅಪ್ಪ ಭಗವಂತ, ಈಗಿನ ಕಾಲದ ಮಕ್ಳಿಗೆ ಭಯನೂ ಇಲ್ಲ, ಭಕ್ತಿನೂ ಇಲ್ಲ. ಎಲ್ಲ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಪ್ಪ. ನೀನ್ ಮಾತ್ರ ಕೊಡ್ಬೇಕಾಗಿರೋ ಗುಡ್ ನ್ಯೂಸ್ ಕಡೆ ಮಾತ್ರ ಗಮನ ಕೊಡು. ಇವನ್ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಗುಡ್ ಮಾರ್ನಿಂಗ್ ಸರ್. ಎಷ್ಟು ಸರಿ ಗುಡ್ ಮಾರ್ನಿಂಗ್ ಹೇಳ್ತೀರಾ? ಆಫೀಸ್ ಆಮೇಲೆ ಏನೇ ಕೆಲಸ ನಿಮಗೆ? ಸರ್, ಡೀಲರ್ ಬಂದಿದ್ರು, ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಮಸ್ಕ ಹೊಡೆದು ಅವ್ರನ್ನ ಕಳ್ಸ್ಕೊಟ್ಟು ಬರ್ತಾ ಇದ್ದೀನಿ. ಡೀಲರ್ಗಿನ ಮರ್ಯಾದೆ ಡೀಲಿಂಗ್ ರಾಜ್ಗಿಲ್ಲ. ಅಯ್ಯೋ ಯಾಕಿಲ್ಲ ಸರ್, ಕೊಂಡ್ಕೊಳ್ಳೋ ಮರ್ಯಾದೆನ ಕೊಡಬಹುದು ಸರ್, ಕೊಂಡ್ಕೊಳ್ಳಕ್ ಆಗದೆ ಇರೋ ಮರ್ಯಾದೆನ ತೋರಿಸಬಹುದು ಸರ್. ಸರ್, ಇದು ಮೆಹತಾ ಕಂಪ್ನಿ ಫೈಲು, ನಾನ್ ತಗೊಂಡು ಹೋಗ್ಬೇಕಾಗಿರೋದು ನಿಮ್ ಕೈಲಿದೆ. ಹೌದು, ನಾನೇ ತಗೊಂಡೋಗ್ತೀನಿ. ಅಯ್ಯೋ ಸರ್, ನನ್ ಕೆಲಸ ನೀವ್ಯಾಕೆ ಸರ್ ಮಾಡ್ತೀರಾ? ನಾನೇ ಮಾಡ್ತೀನಿ ಸರ್, ನನ್ ಕೆಲಸ ಸರ್, ನಾನು ಮಾಡ್ತೀನಿ. ನನ್ ಕೆಲಸ ಸರ್, ನಾನೇ ಸಾರಿ ಸರ್, ಸಾರಿ ಸರ್. ಇದು ನಿಮ್ ಹ್ಯಾಂಡ್ ರೈಟಿಂಗು? ಹೌದು. ಏನಿವಾಗ? ಅಲ್ಲ ಸರ್, ಇದೆಲ್ಲ ತಪ್ಪು ಅಂತ ನನ್ನ ಮನೇಲಿ ಹೇಳಿ ಬಂದಿದ್ದೀನಿ. ಆಗ್ಲೇ ನೋಡಿದ್ರೆ ನೀವು ನನ್ನ ಅಷ್ಟೊಂದು ಬೈದ್ರಿ, ಇವಾಗ ನೀವು ಬರ್ದಿದ್ದೀರಲ್ಲ ಸರ್. ಶಿವಪ್ರಸಾದ, ನಿನ್ ಹೆಂಡತಿ ಗಿರಿಜಾ ಅವ್ರು ಮಾಡಿರೋ ಕೆಲಸಕ್ಕೆ ನಾನು ಹಣೆ ಚೆಚ್ಕೊಂಡು ಸಾಯ್ಬೇಕು, ಹಂಗಾಗಿದೆ ನನ್ನ ಪರಿಸ್ಥಿತಿ. ಲೆಟರ್ನ ಹಾಗೆ ಕಳಿಸಿದ್ರೆ ಇಗ್ನೋರ್ ಮಾಡ್ತಿದ್ದೆ. ಲೆಟರ್ನ ಇಗ್ನೋರ್ ಮಾಡಿದ್ರೆ ಬೇರೆಯವ್ರು ಕಳಿಸ್ಲಿಲ್ಲ ಅಂತಂದ್ರೆ ಬ್ಯಾಡ್ ನ್ಯೂಸ್ ಬರುತ್ತೆ ಅಂತ ಬರ್ದಿದ್ರಲ್ಲಪ್ಪ, ಆ ಬೈಕ್ಗೆ ಕಳಿಸ್ಲೇಬೇಕಾಯ್ತು. ಕಣ್ಣು ಮುಚ್ಚಿದರೆ ಕತ್ತಲಲ್ಲಿದ್ದಾನೆ, ಕಣ್ಣು ಬಿಟ್ಟರೆ ಬೆಳಕಿನಲ್ಲಿದ್ದಾನೆ, ಪರಿಚಿತರಲ್ಲಿದ್ದಾನೆ, ಅಪರಿಚಿತರಲ್ಲಿದ್ದಾನೆ, ಬಲದಲ್ಲಿದ್ದಾನೆ, ಹಂಬಲದಲ್ಲಿದ್ದಾನೆ, ರಾಗದಲ್ಲಿದ್ದಾನೆ, ಅನುರಾಗದಲ್ಲಿದ್ದಾನೆ, ಕಾರ್ಯದಲ್ಲಿದ್ದಾನೆ, ಕಾಯಿಕದಲ್ಲಿದ್ದಾನೆ, ಕೃತಿಯಲ್ಲಿದ್ದಾನೆ. ಆದರೆ ದೇವರು ಎಲ್ಲಿಲ್ಲ? ಮೌಢ್ಯದಲ್ಲಿಲ್ಲ, ಅಜ್ಞಾನದಲ್ಲಿಲ್ಲ, ಅನ್ಯಾಯದಲ್ಲಿಲ್ಲ. ಕೊಡಿಲಿ. ತನ್ನ ಹೆಸರು ಜಪಿಸಲಿಲ್ಲವೆಂದು ಯಾವ ತಾಯಿಯೂ ಮಗುವನ್ನು ದೂರುವುದಿಲ್ಲ, ಯಾವ ತಂದೆಯೂ ತನ್ನ ಮಕ್ಕಳನ್ನು ಕಷ್ಟಕ್ಕೆ ಸಿಲುಕಿಸುವುದಿಲ್ಲ. ನಮ್ಮನ್ನೆಲ್ಲ ಸಲಹುತ್ತಿರುವ ದೈವ ಬಯಸುವುದು ಭಕ್ತಿಯ ಪತ್ರವಲ್ಲ, ಪವಿತ್ರವಾದ ಭಕ್ತಿಯನ್ನು. ಅವನನ್ನು ಭಕ್ತಿಯಿಂದ, ಶ್ರಮದಿಂದ, ನ್ಯಾಯ, ಧರ್ಮ, ನೀತಿಯಿಂದ ಗೆಲ್ಲಬಹುದೇ ವಿನಃ ಮೌಢ್ಯದಿಂದಲ್ಲ. ದಯವಿಟ್ಟು ಮೌಢ್ಯವನ್ನು ಹರಡದಿರಿ. ಇಂತಿ ನಿಮ್ಮ ಪ್ರೀತಿಯ ಶಿವಪ್ರಸಾದ್. ಮಾವ, ಏನಾಗಿದೆ ಇವ್ರಿಗೆ? ಎಷ್ಟು ಸಲ ಹೇಳಿದ್ರು ಪದೇ ಪದೇ ಅದೇ ತಪ್ಪು ಮಾಡ್ತಿದಾರಲ್ಲ. ಅಯ್ಯೋ, ಇನ್ನು ಈ ಮನೆಗೆ ಏನೇನು ಅನಾಹುತ ಕಾದಿದೆಯೋ ಏನೋ. ಏನೂ ಕಾದಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಭಗವಂತನ ಮೇಲೆ ಭಾರ ಹಾಕಿ ನೆಮ್ಮದಿಯಾಗಿರು. ಅಲ್ವೋ ಶಿವು, ನೀನು ಪತ್ರ ಬರಲಿಲ್ಲ ಅಂತ ಗಾಡಿ ಕಳ್ಕೊಂಡೆ, ಈಗ ಮತ್ತೆ ಅದೇ ಬುದ್ಧಿ ತೋರಿಸ್ತಿದ್ಯಲ್ಲೋ. ಗಾಡಿ ಕಳ್ದೋದ್ ನಿಜ ಯಜಮಾನ್ರೆ, ಆದ್ರೆ ಕಳ್ದೋದ್ ಗಾಡಿ ಸಿಕ್ಕಿತ್ತು. ಹೌದಾ ಕಾಶಿಯವರೇ? ಹೌದು, ಸ್ಟೇಷನ್ ಅಲ್ಲಿ ಇತ್ತು, ಸೈನ್ ಹಾಕಿ ಕಲೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ದೇವರು ದೊಡ್ಡವನು, ನೋಡಿದ್ಯಾ? ಗುಡ್ ನ್ಯೂಸ್ ಅಂದ್ರೆ ಇದು. ಅದ್ ಹೇಗೆ ನಿಮಗೆ ಗುಡ್ ನ್ಯೂಸ್ ಬರೋದಕ್ಕೆ ಸಾಧ್ಯ? ಲೆಟ್ರ್ ಬರಲಿಲ್ಲ ಅಂದ್ರೆ ನಿಮಗೆ ಬ್ಯಾಡ್ ನ್ಯೂಸೇ ಬರ್ಬೇಕಾಗಿತ್ತಲ್ಲ. ಬ್ಯಾಡ್ ನ್ಯೂಸ್ ಬಂತಕ್ಕ, ಆದ್ರೆ ಲೆಟ್ರು ಬರಿದಿರೋ ಭಾವಂಗಲ್ಲ, ಲೆಟ್ರು ಬರ್ದಿರೋ ಇವರಿಗೆ. ಕಾಶಿ, ನಿಮಗೆ ಬ್ಯಾಡ್ ನ್ಯೂಸಾ? ಏನಪ್ಪ ಅದು? 15 ದಿವಸ ಸಸ್ಪೆಂಡ್ ಮಾಡ್ರೆ.
ನನ್ನ ಪಾಡಿಗೆ ನಾನು ಲೆಟರ್ ಬರೀತಿದ್ನ. ಎಷ್ಟೊತ್ತಿಗೆ SP ಸಾಹೇಬ್ರು ಬಂದರೂ ಗೊತ್ತಾಗ್ಲಿಲ್ಲ. ಸ್ಟೇಷನಲ್ಲಿ ಕೆಲಸ ಮಾಡೋದು ಬಿಟ್ಕೊಂಡು ಲೆಟರ್ ಪೆನ್ ತಗೊಂಡು ಗೀಚ್ತಿದ್ಯಾ ಅಂದೇಳಿ 15 ದಿವಸ ಸಸ್ಪೆಂಡ್ ಮಾಡಿಬಿಟ್ರು ಮಾರ್ರೆ. ಹಾ ಕಾಶಿ ಅವರೇ, ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಇದ್ದಿದ್ರೆ ನಿಮ್ಗೆ ಡಬಲ್ ಪ್ರಮೋಷನ್ ಸಿಕ್ಕಿರೋದು. ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ ಶ್ರಮಕ್ಕೆ ಬೆಲೆ ಇದೆ ಅಂತ. ಭಗವಂತ, ನನಗೆ ಧನ್ಯವಾದ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಂಬಿಕೆಯನ್ನ ಬಿತ್ತಿ ವಿಶ್ವಾಸವನ್ನ ಬೆಳೆಯಿರಿ, ಶ್ರಮವನ್ನ ಬಿತ್ತಿ ಫಲವನ್ನ ಪಡೆಯಿರಿ, ಮೌಢ್ಯವನ್ನ ಬಿತ್ತಿ ಅಜ್ಞಾನವನ್ನ ಗಳಿಸದಿರಿ. ಏಕೆಂದರೆ ಕವಿಗಳು ಹೇಳಿದ ಹಾಗೆ ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ. ಮಾನವರೇ ಮೂಢರಾದರೆ ಜ್ಞಾನಕ್ಕೆಲ್ಲಿದೆ ಪೂಜ್ಯತೆ. ಏನ್ ಭಗವಂತ, ಸ್ವಲ್ಪ ಮಿಸ್ ಆಗಿದ್ರೆ ನಿನಗೆ ಗುದ್ಬಿಡ್ತಾ ಇದ್ನಲ್ಲ. ತೊಂದರೆ ಆಗೋ ಸಮಯದಲ್ಲಿ ಅಡ್ಡ ಬರೋದೇ ನನ್ನ ಕೆಲಸ ಅಲ್ವಾ ಶಿವಪ್ರಸಾದ್? ತೊಂದ್ರೆನಾ? ಏನ್ ಭಗವಂತ ತೊಂದರೆ ಅಂತ ಹೇಳ್ತಾ ಇದೀಯಾ? ಹಾಗಂದ್ರೆ ಆಫೀಸಿಗೆ ತಡವಾಯ್ತು, ಯಾರೋ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಪರೀಕ್ಷೆಗೆ ತಡವಾಯ್ತು, ಬೇಗ ಹೋಗ್ಬೇಕು. ಈ ರೀತಿ 10 ಹಲವಾರು ಕಾರಣಗಳನ್ನ ಹೇಳ್ಕೊಂಡು ವೇಗವಾಗಿ ಹೋಗೋದು ತಪ್ಪು. ಅಧಿಕಾರ, ಮತ, ವಾಹನ ಈ ಮೂರನ್ನು ವಿವೇಚನೆಯಿಂದ ಚಲಾಯಿಸಬೇಕೇ ಹೊರತು ಒತ್ತಡದಿಂದಲ್ಲ. ಮನೆಯಲ್ಲಿ ನಿಮ್ಮವರಿದ್ದಾರೆ, ಎಚ್ಚರಿಕೆಯಿಂದ ಇರಬೇಕಾಗಿರೋದು ನಿಮ್ ಕರ್ತವ್ಯ. ಅಯ್ಯೋ ಭಗವಂತ, ನಾವೊಬ್ರು ಸರಿಯಾಗಿದ್ರೆ ಸಾಲದು, ಎದುರುಗಡೆ ಬರೋನ್ ಕೂಡ ಸರಿಯಾಗಿರ್ಬೇಕು. ಈ ಚೌಕಾಬಾರದಲ್ಲಿ ಕಾಯಿಟ್ಟ ಹಾಗೆ ಅಡ್ಡಾದಿಡ್ಡಿ ಹೆಂಗಂದ್ರಂಗ್ ಗಾಡಿ ಓಡಿಸ್ತಾ ಇರ್ತಾರೆ. ಇನ್ನು ರಾತ್ರಿ ಆದ್ರೆ ಸಾಕು, ತಮಗ ತಾವೇ ಥಾಮಸ್ ಆಲ್ವಾ ಎಡಿಸನ್ ಅನ್ಕೊಂಡು ಊರಿಗೆಲ್ಲ ಬೆಳಕು ಕೊಡೋ ತರ ಹೈ ಬೀಮ್ ಹಾಕೊಂಡು ಗಾಡಿ ಓಡಿಸ್ತಾರೆ. ನಾವೊಬ್ರು ಸರಿಯಾಗಿದ್ರೆ ಸಾಲದು ಭಗವಂತ, ಎಲ್ಲರೂ ಸರಿ ಇರಬೇಕು. ಮೊದಲು ನೀನ್ ಬದಲಾಗು ಶಿವಪ್ರಸಾದ್. ಬದಲಾವಣೆ ನಿನ್ನಿಂದನೇ ಆರಂಭವಾಗಿ. ಆಯ್ತು ಭಗವಂತ, ನೀನು ಹೇಳಿದಾಗೆ ಬದಲಾಗ್ತೀನಿ. ಆದ್ರೆ ಈಗ ಆಫೀಸ್ಗೆ ಟೈಮ್ ಆಗ್ಬಿಟ್ಟಿದೆ. ಮೊದಲೇ 15 ನಿಮಿಷ ಲೇಟ್ ಆಗಿದೆ, ನೀನು ಬೇರೆ 5 ನಿಮಿಷ ಲೇಟ್ ಮಾಡಿದೆ. ನಾನು ಸಂಜೆ ಸಿಗ್ತೀನಿ, ಬರ್ತೀನಿ. ಯಾರಾದ್ರೂ ಕಾಪಾಡಿ, ನನಗೆ ಹೆಣ್ಣು ಮಕ್ಕಳಿದ್ದಾರೆ. ಯಾರಾದ್ರೂ ಕಾಪಾಡ್ರಪ್ಪ. ಅಣ್ಣ ಒಂಚೂರು ಸಹಾಯ ಮಾಡೋಣ, ಹಾಸ್ಪಿಟಲ್ ಅಡ್ಮಿಟ್ ಮಾಡೋಣ. ಯೋ, ಇದೆಲ್ಲ ಆಕ್ಸಿಡೆಂಟ್ ಕೇಸು, ಕೋರ್ಟು ಕಚೇರಿ ಅಂತ ಅಲಿಬೇಕಾಗ್ತದೆ. ಹೋಗಿ ಕೆಲಸ ನೋಡ್ಕೋಗಿ. ಏನಣ್ಣ ಹಿಂಗ್ ಮಾತಾಡ್ತಾ ಇದ್ಯಾ? ಛೇ, ಏಯ್ ಯಾರಾದ್ರೂ ಸಹಾಯ ಮಾಡ್ರಪ್ಪ. ಆಹಾ, ಒಬ್ಬ ಮನುಷ್ಯ ಆಕ್ಸಿಡೆಂಟ್ ಆಗಿ ಒದ್ದಾಡ್ತಾ ಇದ್ದಾನೆ. ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಕ್ಕಾಗತ್ತೆ, ಹೆಲ್ಪ್ ಮಾಡಕ್ಕಾಗಲ್ವಾ? ನೀವೆಲ್ಲ ಮನುಷ್ಯತ್ವ ಇಲ್ವಾ ನಿಮ್ಗೆ? ಭಗವಂತ, ಅಪ್ಪ ಬಾಪ, ನಿಧಾನ. ಒಳ್ಳೆಯವನಾಗಿರೋದೇ ತಪ್ಪು ಅನ್ನೋ ಜಗತ್ತಲ್ಲಿ ಯಾಕಾದ್ರೂ ಬದುಕಿರ್ಬೇಕು ಅಂತ ಅನಿಸ್ತಾ ಇದೆ. ಶಿವಪ್ರಸಾದ್, ಎಷ್ಟೇ ಅಡೆತಡೆಗಳಿದ್ರು ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಂಡು ಒಳ್ಳೆಯದನ್ನೇ ಮಾಡುವವರಿಗೆ ಮಾತ್ರ ನನ್ನ ಸ್ನೇಹ, ಪ್ರೀತಿ, ವಿಶ್ವಾಸ, ಗೌರವ ಅಂತಹ ವ್ಯಕ್ತಿಗಳಲ್ಲಿ ನೀನೂ ಒಬ್ಬ. ಹಾಗಾಗಿ ನೀನ್ ನನ್ನ ಸ್ನೇಹಿತ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಥ್ಯಾಂಕ್ಸ್ ಭಗವಂತ. ಡಾಕ್ಟ್ರೇ, ಏನಾದರೂ ಹೇಳದ್ನ ಇವನು? ಹೋಗ್ಬೇಕನ್ನೋದು ಬಿಟ್ರೆ ಬೇರೇನು ಹೇಳ್ತಾ ಇಲ್ಲ. ಪೇಷಂಟ್ಗಿನ್ನೂ ಎಚ್ಚರಾಗಿಲ್ಲ. ಏನು ಮಾಡ್ತೀರಾ ನೋಡಿ. ಸರ್, ನಾನು ಎಲ್ಲ ಹೇಳಿದ್ದೀನಿ ಸರ್, ಎಲ್ಲ ಸತ್ಯನೇ ಹೇಳಿದ್ದೀನಿ ಸರ್. ನನಗೆ ಆ ಕಾರ್ ಕಲರು, ನಂಬರು ಎಲ್ಲ ಚೆನ್ನಾಗಿ ನೆನಪಿದೆ ಸರ್. ಬೇಕಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ಬರ್ಕೊಳ್ಳಿ ಸರ್. ಆದ್ರೆ ಇವ್ರಿಗೆ ಮಾತ್ರ ನ್ಯಾಯ ಸಿಗ್ಬೇಕು ಸರ್. ಹೇಯ್,
ನನಗೆ ಕೆಲಸ ಹೇಳ್ಕೊಡಕ್ ಬರ್ತೇನೋ ನಾನ್ ಸೆನ್ಸ್. ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನ್ ಕಂಪ್ಲೇಂಟ್ ಬರ್ಕೊಡ್ಬೇಕೋ ಬರ್ಕೊಟ್ಬಿಟ್ಟು ಹೋಗ್ತಾ ಇರೋ. ಸರಿ ಸರ್. ಅಂದ ಹಾಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಾಗಿದೆ, ಕ್ಯಾಶ್ ಕೌಂಟ್ರಲ್ಲಿ ಕ್ಯಾಶ್ ಕಟ್ಬಿಡಿ. ನಾನಾ? ಮತ್ತೆ ಪೇಷಂಟ್ನ ಕರ್ಕೊಂಬಂದು ನೀವೇ ತಂದು ಸೇರಿಸಿದ್ದು, ಹಾಗಾಗಿ ನೀವೇ ಕ್ಯಾಶ್ ಕಟ್ಟಬೇಕು. ಕಟ್ಟೋಗ್ರಿ. ಶಿವಪ್ರಸಾದ್, ಸತ್ಯದ ಹಾದಿಲಿ ಚಪ್ಪಲಿ ಹಾಕೊಂಡು ನಡೆದ್ರೆ ಬೆಲೆ ಇಲ್ಲ. ಇಲ್ಲಿ ಬೆತ್ತಲೆ ಕಾಲಲ್ಲೇ ನಡಿಬೇಕು. ಯಾಕಂದ್ರೆ ಇದು ನಗ್ನ ಸತ್ಯ. ನಮ್ಮ ತಾತ ಹೇಳ್ತಾ ಇದ್ರು, ಲಕ್ಷ್ಮಿ ಯಾವಾಗ ಒಲಿತಾಳೆ ಅಂದ್ರೆ ನೀವು ಹಣನ ಖರ್ಚು ಮಾಡ್ತಾ ಇರಬೇಕು, ಆಗ ಆ ಹಣಕ್ಕೆ ಬೆಲೆ ಇದೆ ಅಂತ ಲಕ್ಷ್ಮಿ ನಿಮ್ಮ ಹಿಂದಿಂದೆ ಓಡಾಡ್ತಾಳೆ. ಆದ್ರೆ ನೀವೇನ್ ಮಾಡ್ತೀರಾ? 10 ರೂಪಾಯಿ ಸಿಕ್ಕರು ಸಾಕು ಅದನ್ನ ಉಳಿಸ್ತೀರಾ, ಖರ್ಚು ಮಾಡಬಾರ್ದು ಅಂತ ಅದನ್ನ ಎತ್ತಿಡ್ತೀರಾ. ಆಗ ಆ ಹಣಕ್ಕೆ ಬೆಲೆ ಇಲ್ಲ, ಇವ್ರ ಹತ್ರ ಹೋದ್ರೆ ಸಾರ್ಥಕತೆ ಇಲ್ಲ ಅಂತ ಲಕ್ಷ್ಮಿ ನಿಮ್ಮಿಂದ ದೂರ ಆಗ್ತಾಳೆ. ಆದ್ರೆ ನಾವೇನ್ ಮಾಡ್ತೀವಿ? 100 ರೂಪಾಯಿ ಸಿಕ್ಕರು ಸಾಕು ಅದನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀವಿ, ಆಗ ಲಾಭ ಬರುತ್ತೆ, ದುಡ್ಡಿನ್ನೂ ಹೆಚ್ಚಾಗುತ್ತೆ. ಅಯ್ಯೋ, ನಮ್ಮ ಹಳೆ ಗ್ರಾಚಾರಕ್ಕೆ ನಾವು ಖರ್ಚು ಮಾಡಬೇಕು ಅಂದ್ರೂ ನಮ್ಮ ಕೈಲಿ ಆಗಲ್ಲ. ಯಾಕೆಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ಇದೆಲ್ಲ ನಿಮ್ಮಂತ ಶ್ರೀಮಂತರಿಗೆ ಸರಿ. ಎಲ್ಲ ತಮ್ಮಂತವ್ರ ಆಶೀರ್ವಾದ ಸೌಕರ್ಯ. ಅಂದಾಗೆ ಎಲ್ಲಿ ನಿಮ್ಮ ಮಗ ಬರಲೇ ಇಲ್ವಲ್ಲ? ಆಫೀಸ್ಗೆ ಹೋದಾಗ್ಲಿಂದ ಫೋನ್ ಮಾಡ್ತಿದ್ದೀವಿ, ಫೋನ್ ಎತ್ತಾ ಇಲ್ಲ. ಇನ್ನೇನು ಬರ್ಬೋದು ರೀ? ಬಂದ್ರಾ? ಸದ್ಯ ಏನೇ ನೀನು ಒಂದು ಫೋನ್ ಮಾಡಿದ್ರೆ ರಿಸೀವ್ ಮಾಡೋಕ್ಕಾಗಲ್ವಾ? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಅಯ್ಯೋ, ಏನೋ ಟೆನ್ಷನ್ ಇತ್ತಪ್ಪ, ಆಗ್ಲಿಲ್ಲ. ಆಮೇಲೆ ಹೇಳ್ತೀನಿ. ಸಾರ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಅದನ್ನ ನಾನು ಹೇಳ್ತೀನಿ ಶಿವ ಸರ್. ಆಕ್ಸಿಡೆಂಟ್ ಆದ ಒಬ್ಬ ವ್ಯಕ್ತಿನ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಿರಲ್ವಾ? ಆಕ್ಸಿಡೆಂಟ್ ಮಾಡಿದ್ದು ನನ್ನ ಮಗನೇ. ಆಕ್ಸಿಡೆಂಟಾ? ಮತ್ತೆ ನಿಮ್ಮ ಯಜಮಾನ್ರಿಗೆ ಗೊತ್ತಿರೋರು ಅವ್ರ ಹತ್ರ ಮಾತಾಡಬೇಕಾಗಿತ್ತು ಅಂತ ಬಂದೆ ಅಂತ ನನ್ನ ಹತ್ರ ಹೇಳಿದ್ರಲ್ಲ ಸರ್. ಕಿರಿ, ಒಂದು ನಿಮಿಷ. ಸರ್, ತಾವ್ಯಾಕೆ ನಮ್ಮ ಮನೆಗೆ ಬಂದಿದ್ದೀರಾ? ಶಿವ ಸರ್, ದಯವಿಟ್ಟು ನೀವು ನನ್ನ ಮಗನ ಮೇಲೆ ಕೊಟ್ಟಿರೋ ಪೊಲೀಸ್ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ಸರ್, ಬೇಜಾರು ಮಾಡ್ಕೋಬೇಡಿ, ಮೊದಲು ಆಚೆ ಹೋಗಿ. ಶಿವು, ಮನೆಗೆ ಬಂದವ್ರಿಗೆ ಹಾಗೆಲ್ಲ ಅನ್ಬಾರ್ದಪ್ಪ. ಅಪ್ಪ, ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರು. ನೋಡಿ ಸರ್, ಪ್ರೀತಿ ವಿಶ್ವಾಸ ಅಂತ ನಮ್ಮ ಮನೆಗೆ ಬನ್ನಿ, ಒಂದು 2-3 ದಿವಸ ನಮ್ಮ ಮನೇಲಿ ಇರಿ, ನಮಗೇನು ಬೇಜಾರಿಲ್ಲ. ಆದರೆ ನಮ್ಮ ಮನೇಲಿ ಅನ್ಯಾಯಕ್ಕೆ ಜಾಗ ಇಲ್ಲ. ದಯವಿಟ್ಟು ಹೊರಡಿ. ಶಿವ ಸರ್, ನಿಮ್ಮ ಮಗನಿಗೂ ಇದೇ ಪರಿಸ್ಥಿತಿ ಬಂದಿದ್ರೆ ಆಗ ನೀವೇನು ಮಾಡ್ತಿದ್ರಿ? ನನ್ನ ಮಗನಿಗೆ ಸರ್, ನನ್ನ ಮಗನಿಗೆ ತಾಯಿ ಎದೆ ಹಾಲಿನ ಜೊತೆ ಅಪ್ಪನ ಪ್ರಾಮಾಣಿಕತೆ, ತಾತನ ನ್ಯಾಯ ನೀತಿ, ಭಗವಂತನ ಧರ್ಮ 3 ಸೇರಿಸಿ ಕೊಟ್ಟಿದ್ದೀವಿ. ಅವನು ಯಾವುದೇ ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ. ಹಾಗೊಂದು ವೇಳೆ ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸ್ತಾನೆ ಹೊರತು ಅಧರ್ಮದ ದಾರಿ ತುಳಿಯೋದಿಲ್ಲ. ಬೇಡ್ಕೊಳ್ಳೋ ನನಗೆ ಹೇಗಿರಿ? ಯಾಕೆ ಅಳ್ತಾ ಇದ್ಯಾ? ಏನಾಯ್ತು? ಅಪ್ಪ ಆರಾಮಾಗಿರ್ತಾನೆ? ನೀವ್ ಹೀಗೆ ಮಾಡಿದ್ರೆ ಮಾವ ಒಬ್ರೇ ಅಲ್ಲ, ನಮ್ಮನ್ನ ಎಲ್ರನ್ನು ನೀವ್ ಕಳ್ಕೋಬೇಕಾಗತ್ತೆ. ಏನ್ ಹೇಳ್ತಾ ಇದ್ದೆ ಗಿರಿ? ಇನ್ನೇನ್ರಿ ಹೇಳಿ? ಯಾರೋ 4-5 ಜನ ರೌಡಿಗಳು ಮನೆಗ್ ಬಂದು ಮನೇಲಿರೋ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಹೋಗಿದ್ದಾರೆ. ನೋಡು, ನಿನ್ ಗಂಡಂಗೆ ಹೇಳ್ಬಿಡು, ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಿನ್ ಮಕ್ಳಿಗೂ ಇದೇ ಗತಿ ಆಗತ್ತೆ ಅಂತ ಹೆದರಿಸಿ ಹೋಗಿದ್ದಾರೆ. ನಾನೊಬ್ಳೆ ಏನು ಅಂತ ಮಾಡ್ಲಿ? ಗಿರಿ, ಯಾರಿಗೂ ಏನು ಆಗಿಲ್ಲ ತಾನೆ? ಆಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಆಗೋರ್ಗು ಕಾಯ್ತೀಯಾ? ಅಥವಾ ಎಲ್ಲ ಮುಗಿದ್ಮೇಲೂ ಇದೇ ದುರ್ಬುದ್ಧಿನ ನೀನು ಮುಂದುವರ್ಸ್ಕೊಂಡು ಹೋಗ್ತೀನೋ ಅಯೋಗ್ಯ? ಬಡವ, ನೀ ಮಡಗದಾಗಿರು ಅಂತ ದೊಡ್ಡವ್ರು ಹೇಳಿದ್ದಾರೆ. ಇದೆಲ್ಲ ನಮಗೆ ಬೇಡವಾಗಿತ್ತು ಕಣೋ. ಇಲ್ಲಿವರೆಗೂ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ನಮ್ಮ ಪಾಡಿ ನಾವು ನೆಮ್ಮದಿ ಆಗಿದ್ವಿ. ಈಗ ನಿನ್ನಿಂದ ಈ ಪರಿಸ್ಥಿತಿ ಬಂದಿದೆ.
ಪ್ರಣಿ ಕಂದ ಇಬ್ರು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಿರ್ತಾರೆ. ಗಿರಿಜಾ ರೇಷನ್ಗೆ ತರಕಾರಿಗೆ ಅಂತ ಹೊರಗಡೆ ಹೋಗ್ತಿರ್ತಾಳೆ. ಅಲ್ಲ, ಏನಾದ್ರೂ ಅನಾಹುತ ಆದ್ರೆ ಯಾರೋ ಜವಾಬ್ದಾರಿ? ಅಪ್ಪ ನಮ್ಗೆಲ್ಲ ತುಂಬಾ ಭಯ ಆಗ್ತಿದೆ. ಹೊರಗಡೆ ಆಟ ಆಡಕ್ ಹೋಗಕ್ಕೂ ಭಯ ಆಗ್ತಿದೆ ಅಪ್ಪ. ಅಪ್ಪ ಬೇಗ ಬಾ ಅಪ್ಪ, ನಮ್ಗೆ ಇಲ್ಲಿರಕ್ ಆಗ್ತಾ ಇಲ್ಲ. ಪ್ರಣಿ ಪ್ಲೀಸ್ ಅಳ್ಬೇಡಮ್ಮ. ನೋಡಿ, ಯಾರು ಹೆದರ್ಕೋಬೇಡಿ, ನಾನು ಬಂದ್ಬಿಡ್ತೀನಿ. ನಾನು ಬರೋವರೆಗೂ ಕಾಶಿ ಅವ್ರನ್ನ ಕಳ್ಸ್ಕೊಡ್ತೀನಿ, ಹೆದರ್ಕೋಬೇಡಿ ಆಯ್ತಾ? ಏನ್ ಹೇಳಿದ್ರಮ್ಮ? ಕಾಶಿ ಚಿಕ್ಕಪ್ಪನ್ ಕಳ್ಸ್ಕೊಡ್ತಾರಂತೆ. ಹಲೋ, ಮನುಷ್ಯನ್ರಿ ನೀವು? ಹಾ, ಹೆಂಗಸರ ಮೇಲೆ ಮಕ್ಕಳ ಮೇಲೆ ತೋರಿಸ್ತೀರಾ ನಿಮ್ ದರ್ಪನ? ನಾನು ಮೊದಲು ಸ್ಮೂತ್ ಆಗಿ ನಿನ್ನ ಮನೆ ಬಾಗಿಲಿಗೆ ಬಂದು ಬೇಡ್ಕೊಂಡೆ, ನೀನು ಬಗ್ಲಿಲ್ಲ. ಗಿಫ್ಟ್ ಕೊಟ್ಟು ನೋಡಿದೆ, ನೀನು ತಗೊಳ್ಳೇ ಇಲ್ಲ. ಆಮೇಲೆ ಹಣ ಕೊಟ್ಟೆ, ಅದು ನೀನು ಮುಟ್ಲೇ ಇಲ್ಲ. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ನನ್ನೇ ಬೈತಿಯಲ್ಲ ಶಿವಪ್ರಸಾದ್. ಏನ್ ಮಾಡ್ಲಿ, ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಕೆಟ್ಟವನಾಗ್ಬೇಕು ಅನ್ಕೊಂಡೆ. ಆಕ್ಸಿಡೆಂಟು. ಶಿವಪ್ರಸಾದ್, ಈಗಾಗಲೇ ಒಂದು ಆಕ್ಸಿಡೆಂಟ್ ಇಂದ ಇಷ್ಟೊಂದು ತೊಂದರೆ ಅನುಭವಿಸ್ತಾ ಇದೆಯಾ? ಈಗ ಇನ್ನೊಂದು ತೊಂದರೆ ಬೇಕಾ? ಏನ್ ಭಗವಂತ ಹೀಗೆ ಹೇಳ್ತಾ ಇದೆಯಾ? ಹಾಗಂತ ಮನುಷ್ಯತ್ವ ಬಿಡಕ್ಕಾಗತ್ತಾ? ಪಾಪ ಯಾರೋ ಏನೋ, ಅವ್ರನ್ನ ಕಾಪಾಡ್ಬೇಕು. ಸರ್ ಸರ್ ಏನಾಯ್ತು ಸರ್? ಸರ್ ಸರ್ ಆಟೋ ಆಟೋ ಸರ್ ಹೆಲ್ಪ್ ಮಾಡಿ ಸರ್. ಸರ್ ಶಿವಪ್ರಸಾದ್, ನೀನ್ ನನಗೆ ಬರೀ ಸ್ನೇಹಿತ ಮಾತ್ರ ಅಲ್ಲ, ಆತ್ಮೀಯ. ಮಂಜಣ್ಣ, ಗಿರ್ಜಕ್ಕ 20 ರೂಪಾಯಿ ಈರುಳ್ಳಿ, 150 ಗ್ರಾಮ್ ಸಕ್ಕರೆ ಕೊಡು. ಗಿರ್ಜಕ್ಕ, ನೀರುಳ್ಳಿ ಮಾತ್ರ 1 ಕೆಜಿ ಕೊಡ್ತೇನೆ ಮಾರೆ, ಭಾರಿ ಚಂದ ಉಂಟು. ವಿಧಾನಸೌಧನು ನೋಡಕ್ ತುಂಬಾ ಚೆನ್ನಾಗಿದೆ, ಹಂಗಾದ್ರೆ ತಗೊಳಕಾಗತ್ತಾ? ನೀನುಳ್ಳೆ. ಆಯ್ತು ಗಿರ್ಜಕ್ಕ, ನೀವು ಹೇಳಿದಾಗೆ ಒಂದು 20 ರೂಪಾಯಿದು ಕೊಡ್ತೇನೆ ನಾನು. ಇವ್ರೆ 300 ರೂಪಾಯಿ ಕೇಸರಿ ಕೊಡಿ. ಸ್ವಾತಿ, ಗಿರಿ, ನೀನೇನೆ ಇಲ್ಲಿ? ಇದೆ ನಮ್ಮನೆ, ಶಿವಕೃಪಾ. ಇದು ನಿಮ್ಮನೆನಾ? ಇಂಥ ಏರಿಯಾದಲ್ಲಿ ನಿಮ್ಮನೆ ಇದೆಯಾ? ಓ ಅಕ್ಕ, ಈ ಏರಿಕೆ ಎಂತಾಗಿದೆ, ಭಾರಿ ಚಂದ ಉಂಟು ಮಾರ್ರೆ. ಚಂದ ಉಂಟು. ಸರಿ, ನಾನು ಕೇಳಿದ ಕೇಸರಿ ಬೇಗ ಬೇಗ ಕೊಡಿ. ಓ ಅಕ್ಕ, ಈ ಒಟ್ಟಾರದಲ್ಲಿ ಉಂಟಲ್ಲ, ತಿಂಗಳಿಗೆ 3000 ಆಗೋಷ್ಟು ಮಾತ್ರ ಸಾಮಾನು ತಗೊಂಡೋಗ್ತಾರೆ. ನೀವು ಕೇಳುವ ಐಟಮೇ 3000 ಉಂಟು. ಅದನ್ನು ನಾನು ಇಲ್ಲಿ ತಂದಿಟ್ಟು ಅದು ನಂಗೆ ವ್ಯಾಪಾರ ಆಗದೆ ನಂಗೆ ಲಾಸ್ ಅಲ್ಲ ಅಕ್ಕ. ಅದಕ್ಕೆ ನಾನು ಅದನ್ನು ತರಿಸುವುದಿಲ್ಲ ಮಾರ್ರೆ. ಸರಿ ಸರಿ, ನಾನು ಬೇರೆ ಅಂಗಡಿ ತಗೋತೀನಿ. ಗಿರಿಜಾ, ಇನ್ನೇನೇ ಸಮಾಚಾರ? ಸ್ಕೂಲ್ ಡೇಸಲ್ಲಿ ನೋಡಿದ್ದು ನಿನ್ನ, ಹೇಗಿದ್ದೋಳು, ಹೇಗಾಗ್ಬಿಟ್ಟಿದ್ಯಾ? 2 ಮಕ್ಳು ತಾಯಿ ಆದ್ಮೇಲೆ ಚೇಂಜ್ ಆಗದೆ ಇರ್ತಾರಾ? ಗಿರಿ, ನಾನು ನಿನ್ ಫಿಸಿಕಲ್ ಚೇಂಜಸ್ ಬಗ್ಗೆ ಮಾತಾಡ್ತಿಲ್ಲ, ಮೆಂಟಲಿ ಚೇಂಜ್ ಆಗಿದ್ಯಾ ಅಂದೆ. ಮೆಂಟಲಿನಾ? ನಿನಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಈಗ ನನಗೆ ಎಕ್ಸ್ಪ್ಲೈನ್ ಮಾಡೋಷ್ಟು ಟೈಮು ಇಲ್ಲ. ಹೇಗಿದ್ರು 1-2 ದಿನ ನಾನು ಇಲ್ಲೇ ಇರ್ತೀನಿ. ನಮ್ಮ ರಿಲೇಟಿವ್ಸ್ ಮನೆಗೆ ಬಂದಿದೆ, ನಿನ್ನ ಹತ್ರ ಮಾತಾಡೋದು ತುಂಬಾ ಇದೆ. ನಾಳೆ ಸಿಗ್ತೀನಿ, ಬರ್ಲಾ? ಟೈಮ್ ಆಗೋಯ್ತು. ಇನ್ನೂ ತಟ್ಟೆ ಇಟ್ಟಿಲ್ವಾ? ಗಿರೇ, ನಿನ್ಗೆ ಎಷ್ಟು ಸರಿ ಹೇಳಬೇಕು, ನಿನ್ ಫ್ರೀ ಟೈಮಲ್ಲಿ ಪೂಜೆ ವ್ರತ ಎಲ್ಲ ಮಾಡ್ಕೊ ಅಂತ. ನಾನು ಆಫೀಸಿಗೆ ಲೇಟ್ ಆಗ್ತಾ ಇದೆ, ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ನಿನ್ಗೆ. ರೀ, ಮನೆಗೆ ಒಳ್ಳೇದಾಗ್ಲಿ ಅಂತ ತಾನೇ ನಾನು ಇದೆಲ್ಲ ಮಾಡ್ತಿರೋದು. ನೀವ್ ನೋಡಿದ್ರೆ ನಂಗೆ ಬೈತಿರಲ್ಲ, ನಾನು ಎಲ್ಲಿ ಹೋಗ್ಲಿ? ಅಮ್ಮ ಗಿರಿಜಾ, ಅದೇನೋ ಅಡಿಗೆ ಮನೆಯಲ್ಲಿ ಸೀದ ವಾಸನೆ ಬರ್ತಾ ಇದ್ದೆ ನೋಡಮ್ಮ. ಅಯ್ಯೋ, ತರಕಾರಿ ಸೀದೋಯ್ತು ಅನ್ಸುತ್ತೆ. ಅಲ್ಲ ಗಿರಿ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀಯ, ನಾನು ಆಫೀಸ್ಗೆ ಹೋಗೋದು 9 ಗಂಟೆಗೆ. 4 ಅವರ್ ಟೈಮ್ ಇರುತ್ತೆ. ಈ ಟೈಮಲ್ಲಿ ಅಡಿಗೆ ಮಾಡಿ ಬಾಕ್ಸ್ಗೆ ಹಾಕಿ ಮಕ್ಕಳನ್ನ ಸ್ಕೂಲ್ಗೂ ಬಿಟ್ಟು ಬರ್ಬೋದು. ಅದೇನ್ ಮಾಡ್ತಿರ್ತೀಯೋ ಏನೋ. ಹೇಳಕ್ ತುಂಬಾ ಸುಲಭ, ಮಾಡಿ ತೋರಿಸಿ ನೋಡೋಣ.
ಮ್ಯಾಥ್ಸ್ ನೋಟ್ಬುಕ್ ಸಿಕ್ತಿಲ್ಲ. ಎಲ್ಲದಕ್ಕೂ ನಾನೇ ಬಂದು ಸಾಯ್ಬೇಕಾ? ನೆನ್ನೆ ತಾನೇ ಓದ್ತಾ ಇದ್ದೆ ಅಲ್ವಾ, ಅಲ್ಲೇ ಎಲ್ಲೋ ಇರುತ್ತೆ, ಹುಡುಕೊಳ್ಳೋ. ಏ ಗಿರಿ, ನನ್ ಮೇಲಿನ ಕೋಪ ಅವನ ಮೇಲೆ ತೋರಿಸ್ತಾ ಇದ್ದೆ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಾದ್ರೂ ಉಂಟೆ ನಿಮ್ ಮೇಲ್ ಕೋಪ ಮಾಡ್ಕೊಂಡು ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಗುಡ್ ಪಾಯಿಂಟ್. ಅವನ ಜೊತೆಲಿದ್ರೆ ಅದೇ ನರಕ. ಅಪ್ಪ, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ ನೀನು. ಕೇಸರಿ ಬಾತ್ಗೆ 1 ಸ್ಪೂನ್ ತುಪ್ಪ ಇಲ್ಲ ಅಪ್ಪ, ಇನ್ ಎಲ್ಲಿಂದ ಸುರಿಯಕ್ಕಾಗತ್ತೆ? ಅದೇ ಮತ್ತೆ ಏನ್ ತಿಂಗಳ ರೇಷನ್ ಅಲ್ಲಿ ಕೆಜಿ ಕಟ್ಲೆ ತುಪ್ಪ ತಂದು ಸುರಿಯೋ ಹಂಗೆ. ಹೌದ್ ಬಿಡಮ್ಮ, ನಾನೇನು ಸುರ್ದೇ ಇಲ್ಲ, ನಾನೇನು ಮಾಡೇ ಇಲ್ಲ. ನನ್ನ ಪಾಡಿಗೆ ನಾನು ಇಲ್ಲಿ ಗಂಟ್ಲು ಹರ್ಕೋತಾ ಇದ್ದೀನಿ, ನಿನ್ ಪಾಡಿಗೆ ನೀನು ಕಿಚನ್ ಇಂದ ಹಾಲ್ಗೆ, ಹಾಲಿಂದ ಕಿಚನ್ಗೆ ವಾಕಿಂಗ್ ಮಾಡ್ತಾ ಇದೀಯ. ನಾನು ಹೇಳ್ತಾನೆ ಇದ್ದೀನಿ ಟೈಮ್ ಆಯ್ತು ಅಂತ. ಅಪ್ಪ ಒಂದ್ ನಿಮಿಷ ಇರಪ್ಪ. ಅಮ್ಮ ನನ್ ಕ್ಲಿಪ್ ನೋಡ್ದ ಅಲ್ಲ, ರಿಬ್ಬನ್ ನೋಡ್ದ? ನೀವ್ ಒಂದೊಂದೇ ಕಳ್ಕೊಂಡ್ ಬನ್ನಿ, ನಾ ಒಂದೊಂದ ಹುಡ್ಕೊಂಡ್ ಬರ್ತೀನಿ. ಆಮೇಲೆ ನಿಮ್ಮಪ್ಪನ ಹತ್ರ ನಾನೇ ಬಯಸ್ಕೋತೀನಿ. ನಿಮಗೋಸ್ಕರ ಬೆಳಗ್ಗೆ ಬೇಗ ಏಳು, ಪೂಜೆ ಮಾಡು, ವ್ರತ ಮಾಡು, ಕೆಲಸ ಮಾಡು, ಬೈಸ್ಕೋ, ಮಲ್ಕೋ. ಮತ್ತೆ ಬೆಳಗ್ಗೆ ಏಳು, ಪೂಜೆ ಮಾಡು, ವ್ರತ ಮಾಡು. ಇದೇ ಆಗೋಯ್ತು ನನ್ನ ಜೀವನ. ಅಮ್ಮ ಬಾಗಲ್ ಎಷ್ಟು ಹುಡ್ಕಿದ್ರು ಸಿಗ್ತಾ ಇಲ್ಲ. ಹೇ ಗಿರಿ, ಪಾಪ ಮಗು ಅವಾಗ್ಲಿಂದ ಕೇಳ್ತಾ ಇದೆ, ಅದೇನಂತ ಹುಡ್ಕೊಡ್ಬಾರ್ದಾ? ಸುಮ್ನೆ ಆಟ ಆಡಿಸ್ತಾ ಇದೆಯಾ ನೀನು? ಇದನ್ನ ಸ್ಯಾಡಿಸಮ್ ಅಂತಾರೆ. ಅಮ್ಮ ನನ್ಗೂ ಕಾಲೇಜಿಗೆ ಲೇಟ್ ಆಗ್ತಿದೆ, ಬ್ಯಾಂಡ್ ಹುಡ್ಕೊಡಮ್ಮ. ಅಮ್ಮ ಪ್ಲೀಸ್ ಅಮ್ಮ, ನನ್ನ ನೋಟ್ಬುಕ್ ಹುಡ್ಕೊಡು. ಅಮ್ಮ, ಟೀ ಬೇಕು ಅಂತ ಕೇಳಲ್ಲ, ಮೊದಲು ಇವ್ರ ಸಮಸ್ಯೆನ ಬಗೆಹರಿಸಿ ಕಳ್ಸಮ್ಮ. ಎಲ್ಲ ಹೇಗೆ ಹೊಟ್ಟೆ ಕೇಳಿದ್ರೆ ನಾನು ಏನು ಅಂತ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ ಮಾವ? ತವ್ರ ಮನೆಗೆ ಹೋಗು, ಹೇಗಿದ್ರು ಬಸ್ ಫ್ರೀ ಇದೆಯಲ್ಲ. ನಾನೇ ನಿನ್ನ ಬಸ್ ಸ್ಟ್ಯಾಂಡ್ ಬಿಟ್ಟು ಬರ್ತೀನಿ, ಮಕ್ಕಳನ್ನ ಹಾಸ್ಟೆಲ್ಗೆ ಸೇರ್ತೀನಿ, ನಾನು ಅಪ್ಪ PG ಇರ್ತೀವಿ. ಆವಾಗ ನೀವು ಯಾವ ಸಮಸ್ಯೆನೂ ಇರಲ್ಲ. ಫೋನ್ ಬಂದೇ ಬಿಡ್ತು. ಸರ್ ಗುಡ್ ಮಾರ್ನಿಂಗ್ ಸರ್. ಹೊರಟಿದ್ದೀನಿ ಸರ್. ಅದು ಗಾಡಿದು ಕಿಕ್ಕರ್ ಕಳೆದೋಗಿತ್ತು, ಹುಡುಕ್ತಾ ಇದ್ದೀನಿ ಸರ್. ಅಲ್ಲ ಕೀ ಕಳೆದೋಗಿತ್ತು, ಈಗ ಸಿಕ್ತು ಸರ್. ಹಾಕ್ತಾ ಇದ್ದೀನಿ ಸರ್, ಹೊರಟಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ಥ್ಯಾಂಕ್ ಯು. ಹೇ ಗಿರಿ, ನೀನ್ ತಿಂಡಿ ನೀನೇ ತಿನ್ಕೋ. ಆಫೀಸಿಗೆ ಲೇಟ್ ಆದ್ರೆ ಮ್ಯಾನೇಜರ್ ನನ್ನ ತಿನ್ಕೋತಾನೆ. ಅಯ್ಯೋ ರೀ ಅಲ್ಲ ರೀ, ತಿನ್ಕೊಂಡೋಗೋ ರೀ. ಅಮ್ಮ ನನ್ನ ನೋಟ್ಬುಕ್ ಇನ್ನು ಇದೇನಿದು ಬಂದ ತಕ್ಷಣ ಮಲ್ಕೊಳ್ತಾ ಇದೀಯಾ? ಬಾಗಿರಿ, ಊಟ ಮಾಡೋಣ. ಮಾತಾಡುಗಿರಿ. ಯಾಕಿರಿ ಹೀಗ್ ಮಾಡ್ತಾ ಇದೀಯಾ? ನನಗೆ ಗೊತ್ತಿಲ್ಲ ಗಿರಿ, ನೀನ್ ಹೀಗೆಲ್ಲ ಮಾಡಿದ್ರೆ ನಂಗೆ ಬೇಜಾರಾಗುತ್ತೆ. ಇವ್ರಿಗೆ ಮಾತ್ರ ಬೇಜಾರಾಗೋದು. ನಮ್ಗೆಲ್ಲ ದೇವ್ರು ಮನ್ಸಲ್ಲಿ ಕಲ್ಲಿಟ್ಟು ಕಳಿಸ್ತಾನೆ, ಇವ್ರಿಗೆ ಮಾತ್ರ ಹೂ ಇಟ್ಬಿಟ್ಟಿದ್ದಾನೆ. ಕಲ್ತಾನೆ, ಹೊಡೆದ್ರೆ ಇನ್ನು ನೋವಾಗಲ್ಲ. ನಾನು ಹೊಡೆದ್ನ? ನಾನು ಯಾವಾಗ ಹೊಡೆದೆ ಗಿರಿ? ನಾನು ಯಾವಾಗ ನಿನಗೆ ನೋವು ಮಾಡಿದೆ? ತವ್ರ ಮನೆಗೆ ಹೋಗು, ಹೇಗಿದ್ರು ಬಸ್ ಫ್ರೀ ಇದೆಯಲ್ಲ. ನಾನೇ ನಿನ್ನ ಬಸ್ ಸ್ಟ್ಯಾಂಡ್ ಬಿಟ್ಟು ಬರ್ತೀನಿ, ಮಕ್ಕಳನ್ನ ಹಾಸ್ಟೆಲ್ಗೆ ಸೇರ್ತೀನಿ, ನಾನು ಅಪ್ಪ PG ಇರ್ತೀವಿ. ಆವಾಗ ನೀವು ಯಾವ ಸಮಸ್ಯೆನೂ ಇರಲ್ಲ. ಓ, ಮಾರ್ನಿಂಗ್ ಶೋನ ನೆನ್ಸ್ಕೊಂಡು ಬೇಜಾರು ಮಾಡ್ಕೋತಾ ಇದೆಯಾ? ನಿನಗೆ ಗೊತ್ತಲ್ವಾಗಿರಿ, ನಾನು ಆಫೀಸ್ಗೆ 5 ನಿಮಿಷ ಲೇಟಾಗಿ ಹೋದ್ರು ನಮ್ಮ ಡೀಲಿಂಗ್ ರಾಜು ಬಾಗ್ಲಲ್ಲೇ ನಿಲ್ಸ್ಕೊಂಡು ಬಾಯಿ ತುಂಬಾ ಬೈತಾನೆ. ಅದಕ್ಕೆ 1-2 ಮಾತು ಜಾಸ್ತಿ ಆಡ್ಬಿಟ್ಟೆ. ಈಗೇನ್ ಸಾರಿ ಕೇಳ್ಬೇಕಾ? ಸಾರಿ ಗಿರಿ. ಸದ್ಯ ಈಗ್ಲಾದ್ರೂ ಗೊತ್ತಾಯ್ತಲ್ಲ ನಿಮ್ಗೆ? ಗೊತ್ತಾಗಿದ್ದಕ್ಕೆ ಅಲ್ವಾ ಸಾರಿ ಕೇಳಿದ್ದು. ನೋಡ್ಗಿರಿ, ಗಂಡ ಹೆಂಡತಿ ಅಂದ್ರೆ ಟೋಲ್ ಗೇಟ್ ತರ, ಗಾಡಿಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದೇ ತರ ಒಂದು ಮಾತು ಬರುತ್ತೆ, ಹೋಗುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಹೇಳೋದೆಲ್ಲ ಹೇಳ್ಬಿಡಿ, ಆಮೇಲೆ ಈ ತರ ಡೈಲಾಗ್ ಹೊಡಿರಿ. ಅಲ್ಲ ರೀ, ನಿನಗೆ ಆಫೀಸ್ ಬಗ್ಗೆ ಗೊತ್ತಿಲ್ವಾ ಗಿರಿ ಅಂತ ಕೇಳ್ತಿರಲ್ಲ, ನಿಮಗೆ ನಿಮ್ ಹೆಂಡತಿ ಬಗ್ಗೆ ಗೊತ್ತಿಲ್ವಾ? ಹೆಂಡತಿಗೆ ಆ ಥರ ಎಲ್ಲ ಅಂದ್ರೆ ಅವಳಿಗೆ ಎಷ್ಟು ನೋವಾಗತ್ತೆ ಅಂತ ಗೊತ್ತಿಲ್ವಾ? ಅವಳ ಮನ್ಸಿನ ಬಗ್ಗೆ ಗೊತ್ತಿಲ್ವಾ? ನಿಮ್ಗೋಸ್ಕರ, ನಿಮ್ ಸಂಸಾರಕ್ಕೋಸ್ಕರ ಅವಳು ಎಷ್ಟೆಲ್ಲ ದುಡಿತಾಳೆ ಅಂತ ಗೊತ್ತಿಲ್ವಾ? ನಿಲ್ಲಿಸ್ತೀಯಾ ಗಿರಿ? ಈಗ ನೀನ್ ಕೂಲ್ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು, ಅದನ್ನ ಮಾಡ್ತೀನಿ. ನನಗೆ ಗೊತ್ತಿಲ್ಲ. ಅಯ್ಯೋ ಗಿರಿ, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೆಂಗೆ ಗಿರಿ? ನನ್ ಚಿನ್ನ ಅಲ್ವಾ, ನನ್ನ ಮುದ್ದು ಅಲ್ವಾ, ನನ್ನ ಬಂಗಾರ ಅಲ್ವಾ? ತೆಗಿರಿ ಕೈನ. ಅಯ್ಯೋ ಗಿರಿ, ಊಟ ಮಾಡ್ಬಾ ಗಿರಿ. ನಾನೇ ತಟ್ಟೆಗೆ ಅನ್ನ ಹಾಕೊಂಬರ್ಲಾ? ನಾನೇ ಕೈ ತುದ್ ಮಾಡಿ ತಿನ್ನಿಸ್ಲಾ? ಏನು ಬೇಕಾಗಿಲ್ಲ, ನನಗೆ ಹಸಿವಿಲ್ಲ, ನಾನು ಊಟ ಮಾಡಲ್ಲ. ಅಯ್ಯೋ, ನೀನ್ ಈ ತರ ಊಟ ಬೇಡ ಅಂದ್ಬಿಟ್ರೆ ನಿನಗೆ ಶಕ್ತಿ ಎಲ್ಲಿಂದ ಬರ್ಬೇಕು ಪುಟ್ಟ? ಪುಟ್ಟನಾ? ಪುಟ್ಟಾನೇ. ಬೆಳಗ್ಗೆ ಎಲ್ಲೋಗಿತ್ತೋ ಈ ಪುಟ್ಟ ಅನ್ನೋ ಪದ? ಅನ್ನೋದೆಲ್ಲ ಅಂದು ಈಗ ಸಮಾಧಾನ ಮಾಡಕ್ ಬಂದ್ಬಿಟ್ರು. ಗಂಡಸ್ರು ಬುದ್ಧಿನೇ ಇಷ್ಟು. ಯಾಕೆ ಗಿರಿ ಇವತ್ತು ಇಷ್ಟೊಂದು ಹಠ ಮಾಡ್ತಿದ್ದಾಳೆ? ಇವಳ ಜೀವನದಲ್ಲಿ ಒಂದಿನಾನು ಹೀಗೆಲ್ಲ ಮಾಡಿಲ್ಲ. ಕೋಪ ಮಾಡ್ಕೊಂಡ್ರು ಅಬ್ಬಬ್ಬ ಅಂದ್ರೆ ಒಂದು ಅರ್ಧ ದಿನ ಮಾತು ಬಿಟ್ಟಿರಬಹುದು. ಆದ್ರೆ ಇವತ್ತು ಇಷ್ಟೊಂದು ಸಮಾಧಾನ ಮಾಡಿದ್ರು ಮಾತೇ ಕೇಳ್ತಿಲ್ವಲ್ಲ? ವಾಟ್ ಇಸ್ ಸೀಕ್ರೆಟ್?
ನನಗೆ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೋತೀನಿ. ಏ ಗಿರಿ 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 ಒಂದೇ ಒಂದು ತುತ್ತು ತಿನ್ಬಿಟ್ಟು ಮಲ್ಕೋ, ಖಾಲಿ ಹೊಟ್ಟೆ ಮಲ್ಕೋಬಾರ್ದು. ಹೇಳಿಲ್ವಾ ನನ್ಗೆ ಊಟ ಬೇಡ ಅಂತ? ಅಷ್ಟೊಂದು ಹಠ ಮಾಡಿ ಊಟ ಮಾಡು ಅಂತ ಹೇಳಿದ್ರೆ ಮಾಡ್ತೀನಿ, ಆದ್ರೆ ನನಗೆ ಹೊರಗಡೆ ಕರ್ಕೊಂಡು ಹೋಗಿ ಊಟ ಕೊಡಿಸ್ಬೇಕು. ಊಟ ಕೊಡಿಸ್ಬೇಕು. ಗಿರಿ ಗಿರಿ ಓಹೋ ಕಾಶಿ ಅವರೇ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏ ಗಿರಿ, ಇದೇನು ಯಾವತ್ತು ಇಲ್ದಿರೋದು ಇವತ್ತು ಎಣಿಸ್ತಾ ಇದೆಯಾ? ತಿಂಗಳಿಗೆ ಖರ್ಚಿಗೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ. ಸಾಕಾಗಲ್ಲ, ಇನ್ನೂ 5,000 ಕೊಡಿ. ಹಾ, ಇನ್ನೂ 5,000ನಾ? ಯಾಕೆ? ಯಾಕೆ ಅಂದ್ರೆ ಸೀರೆ ತಗೊಳಕ್ಕೆ. ಈಗೇನು ನೀವು ಕೊಡ್ತಿರೋ ಇಲ್ವೋ? ಅಕ್ಕ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಬಾವ 1 ರೂಪಾಯಿಗೂ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ಹಾಗಂತ ನಾನ್ ಸೀರೆ ತಗೋಬಾರ್ದಾ? ಅಲ್ಲ ಗಿರಿಜಮ್ಮ, ಮೊದಲೆಲ್ಲ ಶಿವ ಅವರೇ ಸೀರೆ ಕೊಡಿಸ್ತೆ ತಗೋ ಅಂದಳಿ ಹೇಳ್ತಿಪ್ಪತ್ತಿಗೆ, ಬೇಡ ಮನೆ ಖರ್ಚಿಗೆ ಸಾಕಾತಿಲ್ಲ ಅಂದಳಿ ನೀವೇ ಹೇಳ್ತಿದ್ದೀರಿ. ನೋಡಿ ಕಾಶಿ ಅವರೇ, ನಾನು ಯಾರ ಹತ್ರನೂ ಹೇಳಿಸ್ಕೊಳ್ಳೋದು ಬೇಕಾಗಿಲ್ಲ. ನನ್ನ ಜೀವನ ಇದು, ನನಗೆ ಹೇಗಿಷ್ಟನೋ ನಾನು ಹಾಗೆ ಬದುಕ್ತೀನಿ. ರೀ, ನೀವೀಗ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಕಿತ್ಕೋಬೇಕಾಗತ್ತೆ. ಬೇಡ ಗಿರಿ, ನನ್ನ ಗಿರಿ ಕಿತ್ಕೊಳ್ಳೋಷ್ಟು ಮುಂದುವರೆದಿದ್ದಾಳೆ ಅಂದ್ರೆ ಅದನ್ನ ನನ್ನಿಂದ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಸಾಲ ಆದ್ರೂ ಪರವಾಗಿಲ್ಲ, ದುಡ್ಡು ತಂದ್ಕೊಡ್ತೀನಿ, ಆದ್ರೆ ನೀನ್ ಹೀಗೆಲ್ಲ ಇರಬೇಡ ಗಿರಿ. ಅಯ್ಯೋ, ದುಡ್ಡು ಕೊಟ್ಟು ವೇದಾಂತ ಮಾತಾಡ್ರಿ. ಕೊಡಿ ದುಡ್ಡು. ಓ, ನೀವು ಬಾಯಿ ಮಾತಲ್ಲಿ ಕೇಳಿದ್ರೆ ದುಡ್ಡು ಕೊಡೋ ಹಾಗೆ ಕಾಣಿಸ್ತಾ ಇಲ್ಲ. ಸರಿ ಬಿಡಿ, ನಾನೇ ತಗೋತೀನಿ. ಗಿರಿ, ಏನ್ ಮಾಡ್ತಾ ಇದ್ದೆ ನೀನು? ಅದು ಚೀಟಿ ದುಡ್ಡು. ಯಾವ ದುಡ್ಡಾದ್ರೆ ನನಗೇನ್ರಿ? ನನಗೆ ಸೀರೆ ಬೇಕು, ಅದಕ್ಕೆ ದುಡ್ಡು ಬೇಕು ಅಷ್ಟೇ. ಅಕ್ಕ, ನೀನ್ ಹೀಗೆ ಮಾಡಿದ್ರೆ ನಿನ್ನೋರು ಅಂತ ಯಾರು ಇರಲ್ಲ ಕಣೆ. ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ, ನನಗೆ ನಾನೇ ಸಾಕು. ಶಿವು, ನಿನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ನಾನು ನಿನ್ ಕರ್ಕೊಂಬಂದೆ, ಆದ್ರೆ ಏನು ವಿಷಯ ಅಂತ ನೀನ್ ಕೇಳಲೇ ಇಲ್ವಲ್ಲೋ? ಏನಾದ್ರೂ ಇದ್ರೆ ನೀನೇ ಹೇಳ್ತೀಯಲ್ಲಪ್ಪ, ಅದಕ್ಕೆ ಸುಮ್ಮನೆ ಇದ್ದೀನಿ. ಕಂದ, ಇಷ್ಟು ಚಿಕ್ಕ ವಯಸ್ಸಿಗೆ ಜಿಗುಪ್ಸೆ ಬಂದವನಾಗ ಆಡ್ತಿದ್ಯಲ್ಲೋ? ಜಿಗುಪ್ಸೆನಾ? ನನಗ ಏನಪ್ಪ ಹೇಳ್ತಾ ಇದೀಯ? ನನಗೇನ್ ಜಿಗುಪ್ಸೆ? ನಾನು ಆರಾಮಾಗೇ ಇದ್ದೀನಿ. ಹುಚ್ಚ, ಮುಖ ಮನಸ್ಸಿನ ಕನ್ನಡಿ ಇದ್ದಾಗೆ. ನೀನು ಖುಷಿಯಾಗಿದ್ದಿದ್ರೆ ನಿನ್ನ ಮುಖದಲ್ಲಿ ಯಾಕಪ್ಪ ಇಷ್ಟೊಂದು ನೋವಿರ್ತಿತ್ತು? ಅದು ಅದು ಹಾ, ಇತ್ತೀಚೆಗೆ ಸ್ವಲ್ಪ ಮರು ಜಾಸ್ತಿ ಆಗೋಗಿದ್ಯಪ್ಪ, ಅದಕ್ಕೆ ನಗೋದನ್ನು ಮರ್ತು ಬಿಟ್ಟಿದ್ದೀನಿ ಅನ್ಸುತ್ತೆ. ಐಮ್ ಓಕೆ. ಆ ಓಕೆ ಅನ್ನೋದಕ್ಕೆ ನೀನೆಷ್ಟು ಕಷ್ಟ ಪಡ್ತಿದ್ಯಾ ಅಂತ ನನಗೆ ಗೊತ್ತಾಗತ್ತಪ್ಪ. ಶಿವು, ಒಂದಿನಾದ್ರೂ ನಿನ್ನ ಸಂಸಾರದ ಬಗ್ಗೆ ಯಾರು ಬೆರಳು ತೋರಿಸಿ ಮಾತಾಡಿಲ್ಲ. ಇಂಥ ಗಂಡ ಇರಬೇಕು, ಇಂಥ ಹೆಂಡತಿ ಇರಬೇಕು ಅಂತ ಮನಸಾರ ಹೇಳೋದ್ನ ನಾನು ಕೇಳಿಸ್ಕೊಂಡಿದ್ದೀನಪ್ಪ. ಅಂತ ಅದ್ರಲ್ಲಿ ಇದ್ದಕ್ಕಿದ್ದಾಗೆ ಹೀಗಾದಾಗ ಗಂಡನಾದವನಿಗೆ ಅಯ್ಯೋ ದೇವ್ರೆ, ನಾನೇನ್ ತಪ್ಪು ಮಾಡಿದ್ದೀನಪ್ಪ, ನನಗೆ ಯಾಕೆ ಈ ಶಿಕ್ಷೆ ಅಂತ ಮನಸ್ಸಿಗೆ ನೋವಾಗಿ ಮುಖದಲ್ಲಿ ನಗು ಮಾಯ ಆಗೋದು ಸಹಜ ಕಣಪ್ಪ. ಅಯ್ಯೋ, ಹಾಗೆಲ್ಲ ಏನು ಇಲ್ಲಪ್ಪ, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದೀಯಾ. ನಿನಗೆ ಮಾತ್ರೆ ಕೊಡೋ ಟೈಮ್ ಆಯ್ತು, ಬಾ ಕೊಡ್ತೀನಿ. ಲೇ ನಿಂತ್ಕೊಳ್ಳೋ ಅಯೋಗ್ಯ. ನೋಡಕಂದ, ನಿನ್ನ ಮನಸ್ಸಿಗೆ ನೋವಾಗಿದ್ರೆ, ದುಃಖ ಇದ್ರೆ ಜೋರಾಗಿ ಹತ್ಬಿಡಪ್ಪ, ಜೋರಾಗಿ ಹತ್ಬಿಡು, ಆಗ ಸಮಾಧಾನ ಆಗತ್ತೆ. ಶಿವು, ಕಣ್ಣೀರ್ನ ಮುಚ್ಚಿಡಬಾರ್ದಪ್ಪ, ಮುಚ್ಚಿಟ್ಟಷ್ಟು ನೋವು ಜಾಸ್ತಿ ಆಗತ್ತೆ. ಮುಂದೊಂದಿನ ನೀನು ಅಳಬೇಕು ಅಂದ್ರೂ ಅಳು ಬರಲ್ಲ, ಕಣ್ಣೀರು ಬತ್ತೋಗಿರುತ್ತೆ, ಮನಸ್ಸು ಗಟ್ಟಿಯಾಗಿರುತ್ತೆ. ಹೀಗಿರೋ ನನ್ನ ಮಗ ಬದಲಾಗ್ಬಿಡ್ತಾನೆ. ಬದಲಾಗ್ಬಾರ್ದಪ್ಪ, ಬದಲಾಗ್ಬಾರ್ದು ಕಣೋ. ಅಪ್ಪ, ಆಗ್ತಾ ಇಲ್ಲಪ್ಪ, ಆಗ್ತಾ ಇಲ್ಲ. ನನ್ನ ಕೆಲಸ ಬದಲಾಗ್ಲಿ, ನನ್ನ ಜೀವನ ಬದಲಾಗ್ಲಿ, ನನ್ನ ಜೀವನ ಶೈಲಿ ಬದಲಾಗ್ಲಿ,
ಆದ್ರೆ ನನ್ನವರು ಅಂತ ನಾನು ನಂಬ್ಕೊಂಡಿರೋ ಜನರೇ ಬದಲಾಗ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ? ಗಿರಿ ಬದಲಾಗಿರೋದು ನನ್ನ ಕೈ ತಡ್ಕೊಳಕ್ಕೆ ಆಗ್ತಾ ಇಲ್ಲಪ್ಪ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಶಿವು, ಸಮಾಧಾನ ಮಾಡ್ಕೊಳಪ್ಪ, ಸಮಾಧಾನ ಮಾಡ್ಕೋ. ಕಂದ, ನಿಮ್ಮ ಅಪ್ಪನಾಗಿ ನಾನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಪ್ಪ. ಅಯ್ಯೋ, ನಾನು ಯಾಕಪ್ಪ ತಪ್ಪು ತಿಳ್ಕೊಳ್ಳಿ? ಅದೇನು ಅಂತ ಕೇಳು. ಗಿರಿಜಿನ ಮೇಲಿನ ಬೇಜಾರಿಂದ ಅವಳನ್ನ ದೂರ ಮಾಡೋ ನಿರ್ಧಾರ. ಏನ್ ಮಾತು ಅಂತ ಹೇಳ್ತಾ ಇದೀಯಪ್ಪ? ಅಲ್ಲ, ನಗು ಬಂದಾಗ ನಗಬೇಕು, ಅಳು ಬಂದಾಗ ಅಳಬೇಕು ಅಂತ ನೀನೇ ಹೇಳ್ತಿರ್ತೀಯಲ್ಲ. ಏನೋ ಕೆಟ್ಟಗಳಿಗೆ ನಡೀತಾ ಇದೆ, ನನ್ನ ಹಣೆ ಬರ ಅನ್ಕೊಂಡು ಸುಮ್ಮನೆ ಇದ್ದೀನಿ. ಹಾಗಂತ ನನ್ನ ಹಣೆಯಲ್ಲಿ ಬರ್ದಿರೋ ಅವಳ ಹೆಸರನ್ನ ಅಳಿಸ್ಕೊಳ್ತೀನ? ಸಾಧ್ಯನೇ ಇಲ್ಲ. ನನ್ನ ಉಸಿರಿರೋವರೆಗೂ ಸಾಧ್ಯನೇ ಇಲ್ಲಪ್ಪ. ಇವತ್ತು ನಮ್ಮ ಮನೆ ಬಗ್ಗೆ 4 ಜನ ಒಳ್ಳೆ ಮಾತಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ನಾನಲ್ಲಪ್ಪ, ನನ್ನ ಹೆಂಡತಿ ಗಿರಿ. ಅಷ್ಟೇನಾ? ಅಯ್ಯೋ ರೀ, ಸಕ್ಕರೆ ಹಚ್ಚು 1 kg. ಸಕ್ಕರೆ ಅಚ್ಚು 1 kgನ? ಗಿರಿ, ತುಂಬಾ ಜಾಸ್ತಿ ಆಯ್ತು, ಸ್ವಲ್ಪ ತುಂಡಾಕೋ. ಏಯ್, ಅದ್ರಲ್ಲೇನು ತುಂಡಾಕೋದು? ಅಕ್ಕಪಕ್ಕದವ್ರಿಗೆಲ್ಲ ಹಂಚಬೇಕು, ಬಂದವ್ರಿಗೆಲ್ಲ ಕೊಡಬೇಕು. ಅದನ್ನೇನ ತುಂಡು ಹಾಕು ಅಂತಂದ್ರೆ ನಿನ್ನ ಖಂಡ ತುಂಡವಾಗಿ ಕತ್ತರಿಸ್ಬಿಡ್ತೀನಿ. ಎಲ್ಲ ಐಟಮ್ಸ್ ಅಲ್ಲೂ ಸುಮ್ಮನೆ ಇದ್ದು ಸಕ್ಕರೆ ಅಚ್ಚಿಗೆ ಮಾತ್ರ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ ಅಂತ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಆ ಸಕ್ಕರೆ ಅಚ್ಚು ಹೆಚ್ಚಾಗಿ ಬೇಕಾಗಿರೋದು ನಿನಗೆ ಅಂತ ನನಗೆ ಗೊತ್ತು. ಮೊದಲೇ ಶುಗರು ಟಗರು ತರ ಎಗ್ರಿ ಊರಿಗೆಲ್ಲ ಹಾವಳಿ ಕೊಡ್ತಾ ಇದೆ. ಸಕ್ಕರೆ ಹಚ್ಚತ್ತೆ, ಸಕ್ಕರೆ ಹಚ್ಚು. ಓಕೆ ಓಕೆ, ಅರ್ಧ kg ತುಂಡು ಹಾಕೋಣ ಅಂತ ಅನ್ಕೊಂಡಿದ್ದೆ. ಓಕೆ, ಹೋಗ್ಲಿ ಪಾಪ, ನಿನಗೋಸ್ಕರ ನನಗೋಸ್ಕರ 3/4 kg ತುಂಡು ಹಾಕ್ಬಿಡ್ತೀನಿ. ರೀ, ಹೀಗೆ ತುಂಡಾಕೊಂಡು ಹೋದ್ರೆ ಹಬ್ಬ ಹೇಗ್ರಿ ಮಾಡೋದು? ಏ ಗಿರಿ, ಹಬ್ಬ ಹೀಗೇ ಮಾಡಬೇಕು ಅಂತ ಏನಾದರೂ ಪೇಪರಲ್ಲಿ ಬರ್ದಿದಾರ ಅಥವಾ ಕಾನೂನಲ್ಲಿ ಏನಾದ್ರು ಸೆಕ್ಷನ್ ಇದೆಯಾ? ಇಲ್ಲ ತಾನೆ. ಅಳದು ತೂಗಿ ಮಾಡ್ಬೇಕಮ್ಮ, ಬಡ್ಜೆಟ್ ಪ್ರಾಬ್ಲಮ್ ಇದೆ. ಸರಿ ಆಯ್ತು, ಬರ್ತೀನಿ. ಅಯ್ಯೋ ರೀ ರೀ, ಬಿಳಿ ಎಳ್ಳು ಅರ್ಧ kg. ಬಿಳಿ ಎಳ್ಳು ಅರ್ಧ kg? ಅರ್ಧ kg ಬಿಳಿ ಎಳ್ಳು ತರಕ್ ಹೋದ್ರೆ ನನ್ನ ಜೇಬು ಜೊಳ್ಳಾಗ್ಬಿಡುತ್ತೆ. ಅದನ್ನ ತುಂಡಾಕು, 1/4 kg ಮಾಡ್ಕೊ. ಏಯ್, ಎಲ್ಲದಕ್ಕೂ ನಂದಲ್ಲಿ ಇಡ್ಲಿ ತಟ್ಟೆ ಇಡ್ಲಿ ಅಂತ ಬಂದ್ಬಿಡ್ತೀಯಲ್ಲೋ. ಎಳ್ಳು ಬೆಲ್ಲ ಇಲ್ಲದೆ ಸಂಕ್ರಾಂತಿ ಹಬ್ಬ ಅದು ಹೇಗೂ ಆಗತ್ತೆ. ಹೇಳ್ತೀನಿ ನೋಡುಗಿರಿ. ಎಳ್ಳೆಲ್ಲಿ ನೋಡಲಿ ಎಳ್ಳನ್ನೇ ಕಾಣುವೆ, ಹಂಗಾಗಿರುತ್ತೆ ನಮ್ಮ ಪರಿಸ್ಥಿತಿ. ಅದಕ್ಕೆ ನಾನೇನು ಹೇಳ್ತೀನಿ, ಅವ್ರವ್ರು ಕೊಡೋ ಎಳ್ಳು ಬೆಲ್ಲನೆಲ್ಲ ಜರಡಿ ಹಿಡಿದ್ರೆ ಮಿನಿಮಮ್ ಅರ್ಧ kg ಎಳ್ಳು ಸಿಗುತ್ತೆ. ಆ ಅರ್ಧ kgಗೆ ನಾವು ತರೋ 1/4 kg ಸೇರಿಸಿದ್ರೆ ಪ್ರಾಬ್ಲಮ್ ಸಾಲ್ವ್. ಹಾಗಾಗಿ 1/4 kg ತುಂಡಾಕು. ಅಣ್ಣ ಅಣ್ಣ, ನಿಮ್ ಕೈ ಮುಗಿತೀನಿ, ಒಂದ್ 3,000 ಇದ್ರೆ ಕೊಡ್ತೀರಾ ಅಣ್ಣ? ಇಲ್ಲ ಅನ್ಬೇಡಿ ಅಣ್ಣ. ಹೋಗ ಸುಮ್ನೆ. 3,000 ಅಂತ 3,000 ನಮ್ ತಲೆನೋವು. ಅಣ್ಣ ಅಣ್ಣ ಅಣ್ಣ, ನಮಸ್ತೆ ಅಣ್ಣ. ನಿಮ್ ದಮ್ಮಯ್ಯ ಅಂತೀನಿ, ಒಂದ್ 3,000 ಇದ್ರೆ ಕೊಡಿ ಅಣ್ಣ. ಇಲ್ಲ ಅನ್ಬೇಡಿ ಅಣ್ಣ, ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಇದ್ದಾಳೆ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಣ್ಣ. ಅಲ್ಲಪ್ಪ, ಈಗಿನ ಕಾಲದಾಗ 1 ರೂಪಾಯಿ ಭಿಕ್ಷೆ ಹಾಕಕ್ಕೆ ಲೆಕ್ಕ ಹಾಕ್ತಾರ. ನೀ 3,000 ರೂಪಾಯಿ ಕೇಳಕತ್ತಿ. ಮುಂಜಾನೆಯಿಂದ ವ್ಯಾಪಾರ ಇಲ್ಲ ಅಂತ ತಲೆ ಕೆಡಿಸ್ಕೊಂಡಿವಿ. ಸುಳ್ಳು ಹೇಳಿ ತಲೆ ತಿನ್ಬೇಡ, ಹೋಗ ಕಡೆ. ಅಣ್ಣ, ನಾನು ಸುಳ್ಳು ಹೇಳ್ತಿಲ್ಲ ಅಣ್ಣ. ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಇದ್ದಾಳೆ. ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸತ್ತೋಗ್ಬಿಡ್ತಾಳೆ ಅಣ್ಣ. 3,000 ಕೊಡಿ ಅಣ್ಣ, ದಮ್ಮಯ್ಯ ಅಣ್ಣ. ಆತಪ್ಪ, ನಿನ್ನ ಹೆಂಡತಿ ಯಾಕೆ ದವಾಖಾನೆಗೆ ಅದಳ? ನನ್ನ ಹೆಂಡತಿ ತುಂಬು ಗರ್ಭಿಣಿ ಅಣ್ಣ. ಕಾಲ್ ಜಾರ್ ಬಿದ್ಬಿಟ್ಲು. ಆಪರೇಷನ್ ಮಾಡಿಲ್ಲ ಅಂದ್ರೆ ತಾಯಿ ಮಗ 2 ಉಳಿಯಕ್ಕಿಲ್ಲ ಅಂತ ಡಾಕ್ಟರ್ ಹೇಳವ್ರೆ. ಬರೇ 3,000ನ ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ ಅಣ್ಣ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಿಲ್ಲ, ಮತ್ ತಲೆ ತಿನ್ಬೇಡ, ಹೋಗ್ಲಿ ಆ ಕಡೆ. ನಮ್ ಕೆಲಸ ನಮಗದಾವು, ನಮ್ಮದ ನಮಗೆ ಹೆಚ್ಚಾಗಿರ್ತಾವ. ಅಕ್ಕ, ನೀನಾದ್ರೂ ಸಹಾಯ ಮಾಡಕ್ಕ? ಅಯ್ಯ ಹೋಗಪ್ಪ ಆ ಕಡೆ. ಅಯ್ಯೋ ಭಗವಂತ, ತುಂಬು ಗರ್ಭಿಣಿ ಬಿದ್ಬಿಟ್ಟಿದ್ದಾಳೆ ಅನ್ನೋ ವಿಷಯ ಕೇಳಕ್ಕೆ ಮೈಯೆಲ್ಲ ನಡುಗುತ್ತೆ. ಪಾಪ ಈ ಮನುಷ್ಯ ಅದೆಷ್ಟು ನೋವಲ್ಲಿದಾನೋ ಏನೋ. ಅಣ್ಣ ಅಣ್ಣ ಅಣ್ಣ, ಒಂದ್ 3,000 ಇದ್ರೆ ಕೊಡೋಣ, ದಮ್ಮಯ್ಯ ಅಣ್ಣ. ಇಲ್ಲ ಅನ್ಬೇಡಣ್ಣ. ಅಲ್ಲ ಮಾರೆ, ನಿಂಗೆ ದುಡ್ದು ನಿನ್ನನ್ನೇ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಮಾರೆ. ನಿಂಗೆ ಹೆಂಡತಿ ಮಕ್ಕಳೆಲ್ಲ ಯಾಕೆ ಬೇಕು? ಶೋಕಿ ಶೋಕಿ ಮಂಜ, ಶೋಕಿ. ಏಯ್ ಬಚ್ಚ, ಮುಚ್ಚಯ್ಯ ಬಾಯಿ. ಹೇ ಮಂಜ, ಆದ್ರೆ ಸಹಾಯ ಮಾಡು, ಈ ತರ ಎಲ್ಲ ಹೀಯಾಳ್ಸಿ ಮಾತಾಡ್ಬೇಡಿ. ಅಣ್ಣ, ಏನಪ್ಪ ಮಾಡ್ತಾ ಇದೀಯ ನೀನು? ಹಾಗೆಲ್ಲ ಸಿಕ್ದವ್ರ ಕಾಲಕ್ಕೆ ಬೀಳ್ಬಾರ್ದಪ್ಪ. ಹೆತ್ತವರು, ನಮಗ್ ದಾರಿ ತೋರಿಸಿದ ಗುರುಗಳು, ಭಗವಂತ, ಇವ್ರಿಗೆ ಮಾತ್ರ ಕಾಲಕ್ಕೆ ಬೀಳ್ಬೇಕು. ಅಣ್ಣ ಅಣ್ಣ, ನನ್ನ ಹೆಂಡತಿ ನೀವು ಉಳಿಸಿದ್ರೆ ನೀವೇ ನನ್ನ ಪಾಲಿನ ಭಗವಂತ. 3,000 ಅಣ್ಣ. ಒಂದಲ್ಲ ಅಣ್ಣ, 2 ಜೀವ ಉಳಿಯತ್ತಣ್ಣ. ನನ್ನ ಹತ್ರ ಇದ್ಬೋದಿದ್ದೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಣ್ಣ. ದಯವಿಟ್ಟು ಸಹಾಯ ಮಾಡಿ ಅಣ್ಣ. ಬೇಕಿದ್ರೆ ನಿಮ್ಮ ಮನೇಲಿ ಜೀತಕ್ಕೆ ಇದ್ಬಿಡ್ತೀನಿ ಅಣ್ಣ. ಅಯ್ಯೋ,
ಯಾಕಪ್ಪ ಹಾಗೆಲ್ಲ ಮಾತಾಡ್ತೆ? ಇಲ್ಲಿ ಯಾರು ಯಾರಿಗೂ ಆಳಲ್ಲ, ಯಾರು ಅರ್ಥ ಅಲ್ಲ. ಮೇಲೊಬ್ಬ ಇದ್ದಾನಲ್ಲ, ಅವನೊಬ್ಬನೇ ನಮ್ಮನ್ನೆಲ್ಲ ಕಾಯೋದಣಿ. ನಿನ್ನ ಅದೃಷ್ಟನೋ ನನ್ನ ಪುಣ್ಯನೋ, ನನ್ನ ಹತ್ರನೂ 3,000 ಇದೆ, ನೀನು ಕೊಡ್ತೀನಿ. ಅಯ್ಯೋ ಶಿವಪ್ಪಣ್ಣ, ರೊಕ್ಕ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ದಿನ ಬೆಳಗಾದ್ರೆ ಬೆಂಗಳೂರಾಗಿಂತ 1000 ಮಂದಿ ಬರ್ತಾರ. ಅಪ್ಪಗೆ ಹಾರ್ಟ್ ಆಪರೇಷನ್, ಅವು ಕಿಡ್ನಿ ಆಪರೇಷನ್, ಮಕ್ಕಳಿಗೆ ಹೊಟ್ಟೆ ನೋವು ಅಂತೇಳಿ ರೊಕ್ಕ ಇಸ್ಕೊಂಡು ಸುಳ್ಳೇಳಿ ದಂಧೆ ಮಾಡ್ತಾರ. ಹೌದು ಶಿವಪ್ಪಣ್ಣ, ದುಡ್ಡು ಕೊಟ್ಟು ಮಂಗ ಆಗಬೇಡಿ ಮಾರ್ರೆ. ಶಿವಪ್ಪಣ್ಣ, ನಿಮ್ ಹತ್ರ ರೊಕ್ಕ ಇದ್ರ ನಿಮ್ ಸ್ವಂತ ಖರ್ಚು ಮಾಡ್ಕೊಡ್ರಿ, ಆದ್ರೆ ಇಂಥ ಮಂದಿಗೆಲ್ಲ ಕೊಡಕ್ ಹೋಗ್ಬೇಡ್ರಿ. ಅಲ್ರಿ, ಮಕ್ಕಳು ಮಾಡ್ಕೊಳಕ್ ಆಗ್ತತಿ, ಅವ್ರು ನೋಡ್ಕೊಳಕ್ ಆಗಿಲ್ಲ. ಇರಿ 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 ನೋಡಿ, ನಿಮ್ಮ ಕೈಯಲ್ಲಿ ಕೊಡಕ್ಕಾದ್ರೆ ಕೊಡಿ, ಇಲ್ವಾ ಬಿಟ್ಬಿಡಿ. ಆಗೊಂದ್ ವೇಳೆ ಈ ಅಪ್ಪ ಸುಳ್ಳೇ ಹೇಳ್ತಾ ಇದ್ರೆ ಪಾಪ ಪುಣ್ಯ ಲೆಕ್ಕ ಆಗಕ್ಕೆ ಭಗವಂತ ಇದ್ದಾನೆ. ನಾನು ಮೋಸ ಹೋದ್ರೆ ಹೋಗೋದು 3,000, ಆದ್ರೆ ಇವ್ರು ನಿಜವಾಗ್ಲೂ ಸಹಾಯ ಬೇಕಿದ್ದು. ನಮ್ಮ ಹತ್ರ ಹಣ ಇದ್ದು ನಾವೇನು ಮಾಡ್ಲಿಲ್ಲ ಅಂದ್ರೆ ಹೋಗೋದು 2 ಜೀವ. ಅಮ್ಮ, ಊಟಕ್ಕೆ ಏನ್ ಮಾಡ್ತಿದ್ದೀರಾ? ಅಡ್ಗೆ ಮಾಡ್ತಿದ್ದೀವಿ. ಓ, ಥ್ಯಾಂಕ್ ಯು. ಅಡ್ಗೆ ಮಾಡ್ತಾರಂತೆ. ಏ ದಡ್ ಮೈಸನ್, ಎಸ್. ಊಟಕ್ಕೆ ಅಡುಗೆ ಮಾಡಿದ್ರೆ ಇನ್ನೇನೋ ಮಾಡ್ತಾರೆ. ಏನೇನು ಐಟಮ್ ಮಾಡ್ತಾರೆ ಅಂತ ಕೇಳ್ಕೊಂಬಾರೋ. ಕರೆಕ್ಟ್ ಆಗಿ ಹೇಳ್ಬಿಡು. ಐಟಮ್ಗಳ ಮತ್ತೆ ಮತ್ತೆ ಟ್ರಾವೆಲ್ ಮಾಡಕ್ ಕಷ್ಟ ಆಗುತ್ತೆ. ಯಾಕೆ ನಮ್ಮ ಬಾಬುಗಳ ತರ ಆಡ್ತಾ ಇದೆಯಾ? ಐಟಮ್ಗಳು ಕೇಳ್ಕೊಂಬ ಹೋಗು. ಓಕೆ, ವೇಟ್. ಅಮ್ಮ, ಅಡಿಗೆಗೆ ಐಟಮ್ಗಳು ಏನೇನ್ ಮಾಡ್ತಿದ್ದೀರಾ? ಹೋಳಿಗೆ, ಪೂರಿ, ಸಾಗು, ಹಪ್ಪಳ, ಉಪ್ಪಿನಕಾಯಿ, ಅನ್ನ, ರಸಮು. ಓ, ಥ್ಯಾಂಕ್ ಯು. ಯಾಕೋ ಕೇಳ್ತಿದ್ಯಾ? ಮನೆ ಮಗ ಆಗಿ ಇಷ್ಟು ಕೇಳೋ ಹಕ್ಕಿಲ್ವಾ ನನ್ಗೆ? ಕೊಡ್ತೀನಿ ನೋಡು. ಮಾಡದ್ಮೇಲೆ ಕೊಡಿ. ಏ ರಾಣಿ, ದೇವ್ರ ಮನೆಗೆ ಹೋಗಿ ಪೂಜೆಗೆ ರೆಡಿ ಮಾಡ್ಕೊಮ್ಮ. ಹಿಡಿಸ್ಕೊಂಡೇನಪ್ಪ? ಇಷ್ಟೆಷ್ಟು ಮಾಡ್ತಾ ಇದೀರ ಅಂತ ಕೇಳಿಲ್ವನೋ? ಅಮ್ಮ, ಎಲ್ಲ ಜಾಸ್ತಿನೇ ಮಾಡ್ತಾ ಇದೀರ. ಓಹೋ, ಇಷ್ಟೊತ್ತು ಪ್ರಶ್ನೆಗಳೆಲ್ಲ ಅಲ್ಲಿಂದ ಬರ್ತಾ ಇತ್ತಾ? 6,000 ಇದ್ದಿದ್ ಬಜೆಟ್ ನ 3,000 ಇಳಿಸಿದ್ರು ನಿಮ್ಮಪ್ಪ. ಕೊಟ್ಟಿದ್ 3,000ದಲ್ಲಿ ಪೂಜೆ ಸಾಮಾನು, ಮನೆ ದಿನಸಿ ಅಂತ ತಂದು ಅಡ್ಗೆ ಮಾಡ್ತಿರೋದು. ಎಲ್ರಿಗೂ ಒಂದ್ ಹೊತ್ತಿಗಾಗತ್ತಷ್ಟೇ. ಬೇಕಾದ್ರೆ ಒಬ್ಬಟ್ಟು ಸಾರನ್ನ ಜಾಸ್ತಿನೇ ಮಾಡಿಟ್ಟಿರ್ತೀನಿ, ಕುದಿಸಿಟ್ರೆ ನಾಳೆವರೆಗೂ ಆಗುತ್ತೆ. ಕೇಳಿಸ್ಕೊಂಡ ಅಪ್ಪ? ಒಬ್ಬಟ್ಟು ಸಾರಂತೆ, ಬೆಳಗ್ಗೆವರೆಗೂ ಇರುತ್ತಂತೆ. ಸೂಪರ್. ಏಯ್, ಲಿಸ್ಟ್ ಕೊಟ್ಟಿದ್ ಸಾಕು, ಸ್ನಾನಕ್ಕೆ ಹೋಗೋ. ಓಕೆ, ಬಾಯ್. ಸ್ನಾನಕ್ಕೆ ಹೋಗ್ಬೇಕು. ಮಾಡ್ತಾ ಇರೋ ಐಟಮ್ಸ್ ಎಲ್ಲ ಬರೀ ಒಂದೊತ್ತಾಗುತ್ತೆ, ಅದು ನಮಗೆ ಮಾತ್ರ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಆಫೀಸರ್ ಬೇರೆ ಬರ್ತಾ ಇದ್ದಾರೆ. ಈ ವಿಷಯನ ಗಿರಿ ಹತ್ರ ಹೇಳ ಬೇಡವಾ ಗೊತ್ತಾಗ್ತಾ ಇಲ್ವೇ? ನಿಮಗೂ ಸೇರ್ಸೆ ಹೇಳಿದ್ದು.